ದೇವಕನ್ನೆಯಂತೆ ಅತ್ಯಂತ ಸ್ಫುರದ್ರೂಪಿಯಾದ ಕಿಶೋರನೊಬ್ಬ ನಮ್ಮೆಡೆಗೆ ನಡೆದು ಬಂದ. ಆತನ ಹೆಸರು ಮಾಥುರೆ. ಜೈಲಿನಲ್ಲೆಲ್ಲ ಜನಜನಿತವಾದ ಆತನ ಕಥೆಯನ್ನು ನಿಮಗೂ ಹೇಳಿಬಿಡುತ್ತೇನೆ. 16 ವಯಸ್ಸಿನ ಮಾಶುರೆ ಮತ್ತು ಅದೇ ವಯಸ್ಸಿನ ಆತನ ಸ್ನೇಹಿತ ಇಬ್ಬರೂ ಸೇರಿ ಟ್ಯಾಕ್ಸಿ ಡ್ರೈವರೊಬ್ಬನನ್ನು ಕೊಲೆ ಮಾಡಿದರು. ಪೊಲೀಸರು ಇಬ್ಬರನ್ನು ಬಂಧಿಸಿ ನ್ಯಾಯಾಲಯಕ್ಕೊಪ್ಪಿಸಿದರು. ವಿಚಾರಣೆ ಸಮಯದಲ್ಲಿ ಇವರಿಬ್ಬರ ಗೆಳೆತನ ಎಷ್ಟೊಂದು ಅನೋನ್ಯ ಎಂಬುದು ಬೆಳಕಿಗೆ ಬಂತು. ಇಬ್ಬರು ಒಬ್ಬರನ್ನೊಬ್ಬರು ಉಳಿಸಲೋಸುಗ ತಾನೇ ಕೊಲೆ ಮಾಡಿದ್ದು ಎಂದು ಘೋಷಿಸಿಕೊಂಡರು. ನ್ಯಾಯಾಧೀಶರಿಗೆ ತಲೆಬಿಸಿಯಾಯಿತು. ಏಕೆಂದರೆ ಟ್ಯಾಕ್ಸಿ ಡ್ರೈವರನ ದೇಹದಲ್ಲಿದ್ದನು ಒಂದೇ ಒಂದು ಗುಂಡು. ಸರಿ, ಇಬ್ಬರಿಗೂ ಗಲ್ಲು ಶಿಕ್ಷೆ ವಿಧಿಸಿದರು. ಆದರೆ ಇಬ್ಬರೂ ಅಪ್ರಾಪ್ತ ವಯಸ್ಕರಾದ್ದರಿಂದ ಶಿಕ್ಷೆಯನ್ನು ಜೀವಾವಧಿಗೆ ಇಳಿಸಲಾಯಿತು. ಪ್ಯಾರಿಸಿನ ಭೂಗತ ಜಗತ್ತಿನಲ್ಲಿ ಸ್ನೇಹಿತನಿಗಾಗಿ ಪ್ರಾಣತ್ಯಾಗ ಮಾಡಲು ಹೆದರದ ಇವರಿಬ್ಬರ ನಡವಳಿಕೆ ಬಹಳ ಮೆಚ್ಚುಗೆಗೆ ಪಾತ್ರವಾಯಿತು. ಯಾವ ಲಲನೆಯನ್ನೂ ನಾಚಿಸುವಂತೆ ಬಳುಕುತ್ತಾ ಬಂದ ಮಾಶುರೆ ತನ್ನ ಸುಕೋಮಲ ಕಂಠದಲ್ಲಿ ಬೆಂಕಿಪೊಟ್ಟಣ ಬೇಕೆಂದು ಕೇಳಿದ. ಬೆಂಕಿಪೊಟ್ಟಣದ ಜೊತೆ 4 ಸಿಗರೇಟುಗಳನ್ನು ಕೊಟ್ಟು ಸಾಕಷ್ಟು ಛೇಡಿಸಿ ಅವನನ್ನು ಹೋಗಲು ಬಿಟ್ಟೆ. ಅಷ್ಟು ದೂರ ಹೋದವನು ಒಮ್ಮೆ ಹಿಂತಿರುಗಿ ಕಾಮಿನಿಯ ಸಂಮೋಹನಾಸ್ತ್ರವನ್ನು ನನ್ನೆಡೆಗೆ ಎಸೆದವು ನಗುತ್ತಾ ಮಾಯವಾದ. ಇಡೀ ಪ್ರಹಸನವನ್ನು ನಿರ್ಲಿಪ್ತವಾಗಿ ಗಮನಿಸುತ್ತಾ ಕುಳಿತಿದ್ದ ಕ್ಲಾಸಿಯೆಟ್ ಮಿಂಚು ಸಂಚಾರವಾದಂತೆ ಎದ್ದು ನಿಂತು, ಪ್ಯಾಪಿ, ಇನ್ನು ನಮ್ಮ ಕೆಲಸ ಸರಾಗವಾಗಿ ನೆರವೇರುತ್ತೆ ಎಂದ. ಹೇಗೆ? ಒಂದಿಷ್ಟು ಬಿಡಿಸಿ ಹೇಳು ಮಾರಾಯ. ನೋಡು, ಹದಿಹರೆಯದ ಹುಡುಗರು ಅಂದ್ರೆ ಅರಬರಿಗಿ ಬಹಳ ಆಸೆ. ನಾವೀಗ ಮಾಶೂರೆಯನ್ನ ಸ್ವಲ್ಪ ನಮ್ಮತ್ತ ವಾಲಿಸಿಕೊಳ್ಳೋಣ. ರಾತ್ರಿ ಪಾಳಯಕ್ಕೆ ಬರುವ ಅರಬ ಮಾಶೂರೆಯ ತಾಳಕ್ಕೆ ತಕ್ಕಂತೆ ಕುಣಿಯುವುದನ್ನ ನೀನೇ ನೋಡುವಿಯಂತೆ. ಬೇಷ್. ಅಸಂಬದ್ಧ ಘಟನೆಯೊಂದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಡಿಸಿದ ಕ್ಲಾಸಿಯೇಟನಿಗೆ ಮೆಚ್ಚುಗೆ ಸೂಚಿಸುತ್ತಾ, ಆ ಕೆಲಸವನ್ನು ನನಗೆ ಬಿಡು ಎಂದೆ. ನಾನು ಸೀದಾ ಮಾಶೂರೆ ಇದ್ದಲ್ಲಿಗೆ ಹೋದೆ. ಆಹ್ವಾನದ ಕಿರುನಗೆಯೊಂದಿಗೆ ನನ್ನನ್ನೇ ದಿಟ್ಟಿಸಿದ. ಮೂತ್ರಾಲಯಕ್ಕೆ ಬಾ ಎಂದೆ. ವಿಜಯೋತ್ಸವದೊಂದಿಗೆ ಹಿಂಬಾಲಿಸಿದ. ಒಳಹೋದ ತಕ್ಷಣ ಬಾಗಿಲು ಮುಚ್ಚಿ ನನ್ನಲ್ಲಿದ್ದ ಚೂರಿಯನ್ನು ಅವನ ಗಂಟಲಿಗೆ ಹಿಡಿದು, ನೋಡು, ನೀನು ನನ್ನನ್ನು ತಪ್ಪು ತಿಳಿದಿದ್ದೀಯಾ. ನಾನು ಸಲಿಂಗ ಪ್ರೇಮಿಯಲ್ಲ. ಈಗ ನಿನ್ನಿಂದ ನನಗೊಂದು ಕೆಲಸವಾಗಬೇಕಿದೆ. ಆದರೆ ಅದನ್ನು ಇನ್ನೆಲ್ಲಿಯಾದರೂ ಬಾಯ್ಬಿಟ್ರೆ ಮರುಕ್ಷಣ ನಿನ್ನ ಹೆಣ ಉದುರುತ್ತೆ. ಅರ್ಥವಾದವನಂತೆ ಕತ್ತಾಡಿಸಿದ. ಚೂರಿಯನ್ನು ಒಳಗಿಟ್ಟು ನಮ್ಮ ಯೋಜನೆಯನ್ನು ಅವನಿಗೆ ವಿವರಿಸಿದೆ. ಕೊನೆಗೆ, ನಿನ್ನ ಸಹಕಾರಕ್ಕೆ ಪ್ರತಿಯಾಗಿ ಹಣ ಕೊಡುತ್ತೇನೆ, ಎಷ್ಟು ಎಂದು ಹೇಳು. ಅಥವಾ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಯೋಜನೆ ನಿನ್ನಲ್ಲಿದ್ದರೆ ನಮ್ಮ ಜೊತೆ ಸೇರಿಕೊಳ್ಳಬಹುದು ಎಂದೆ. ದುಡ್ಡು ಬೇಡ, ಪಲಾಯನದ ನಿಮ್ಮ ತಂಡಕ್ಕೆ ಸೇರಿಸಿಕೊಳ್ಳಿ ಅಂದ. ಆ ದಿನವೇ ನಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸುವತ್ತ ಪ್ರಥಮ ಹೆಜ್ಜೆಯನ್ನಿಟ್ಟೆವು. ರಾತ್ರಿ 8 ಗಂಟೆಯ ಸಮಯಕ್ಕೆ ಮಾಶೂರೆ ಕಿಟಕಿಯ ಬಳಿ ನಿಂತಿದ್ದ. ಅಷ್ಟೇ, ಆಯಸ್ಕಾಂತದಿಂದ ಸೆಳೆಯಲ್ಪಟ್ಟವನಂತೆ ಅರಬಿ ಹಾಜರಾದ. ಪ್ರಥಮ ನೋಟದಲ್ಲೇ ಪ್ರೇಮಾಂಕುರವಾಯಿತು. ರಾತ್ರಿ ಮಿಲನವೂ ಆಯಿತು. ನಮ್ಮ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಯಿತು. ಮಾರನೇ ದಿನದಿಂದ ಮಧ್ಯರಾತ್ರಿಯ ನಂತರ ಅರಬ್ಬಿಯನ್ನು ಭೇಟಿ ಮಾಡಲು ಮಾಶೂರೆಗೆ ಸೂಚಿಸಿದೆವು. 1933 ನವೆಂಬರ್ 27 ಸಂಜೆ 4 ಹೊತ್ತಿಗೆ, ಚಾಟಲ್ ಜೀಸಸ್ ನಿಮಗಾಗಿ ಕಾಯುತ್ತಿರುತ್ತಾನೆ, ನಿಮಗೆ ಶುಭವಾಗಲಿ ಎಂದಷ್ಟೇ ಇಳಿಲಿ ಹೋದ. ಅಂದ್ರೆ ಎಲ್ಲವೂ ಸುಸೂತ್ರವಾಗಿದೆ. ಕೂಡಲೇ ಕಾರ್ಯಪ್ರವೃತ್ತರಾದೆವು. ಮಂಚದ 2 ಕಾಲುಗಳನ್ನು ಯಾರಿಗೂ ಅನುಮಾನ ಬಾರದಂತೆ ಬಿಚ್ಚಿ ಮತ್ತೆ ಹಾಗೆ ಸಿಕ್ಕಿಸಿದೆವು. ರಾತ್ರಿ ಸುಲಭದಲ್ಲಿ ಬಿಚ್ಚಬೇಕಲ್ಲ. ಆಮೇಲೆ ರಾತ್ರಿಯಾಗುವುದನ್ನೇ ಕಾಯುತ್ತಾ ಕುಳಿತೆವು. ನಡುರಾತ್ರಿಯಾಗುತ್ತಿದ್ದಂತೆ ಮಾಶೂರೆಯ ಪ್ರಿಯಕರ ಆಗಮಿಸಿದ. ನಿಧಾನವಾಗಿ ಬಾಗಿಲು ತೆಗೆದು ಸೀದಾ ಮಾಶೂರೆಯ ಮಂಚದ ಹತ್ತಿರ ಹೋಗಿ ಅವನ ಕಾಲನ್ನು ಚಿವುಟಿ ಮೂತ್ರಾಲಯಕ್ಕೆ ಹೋದ. ಮಾಪುರೆ ಅವನನ್ನು ಹಿಂಬಾಲಿಸಿದ. ನಾನು ಮತ್ತು ಕ್ಲಾಸಿಯೇಟ್ ಮಂಚದ ಕಾಲುಗಳನ್ನು ಬಿಚ್ಚಿಕೊಂಡು ಹೋಗಿ ಬಾಗಿಲ ಪಕ್ಕ ನಿಂತುಕೊಂಡೆವು. 10 ನಿಮಿಷಗಳಲ್ಲಿ ಅರಬ್ಬಿ ತನ್ನ ಪ್ರೇಮಾಯಣವನ್ನು ಮುಗಿಸಿ ಹೊರಬರುತ್ತಿದ್ದಂತೆ ಮಂಚದ ಕಾಲಿನಿಂದ ಅವನ ಕುತ್ತಿಗೆಯ ಹಿಂಬದಿಗೆ ದಬ್ ಎಂದು ಏಟುಕೊಟ್ಟೆ. ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟ. ಕೂಡಲೇ ಅವನ ಬಟ್ಟೆಯನ್ನು ನಾನು ಧರಿಸಿಕೊಂಡೆ. ಅವನನ್ನೊಮ್ಮೆ ಪರೀಕ್ಷಿಸಿದೆ. ಎಲ್ಲಾದರೂ ಬೇಗ ಪ್ರಜ್ಞೆ ಬಂದು ಬಿಟ್ಟಿತು ಎಂಬ ಹೆದರಿಕೆಯಿಂದ ಇನ್ನೊಂದು ಪೆಟ್ಟು ಕೊಟ್ಟು ದೇಹವನ್ನು ಒಂದು ಮಂಚದ ಕೆಳಗೆ ತೂರಿದೆವು. ಇಷ್ಟೆಲ್ಲ ಆದರೂ ಕಿಂಚಿತ್ತೂ ಶಬ್ದವಾಗಲಿಲ್ಲ. 80 ಜನರಲ್ಲಿ ಯಾರೂ ಎಚ್ಚರವಾಗಲಿಲ್ಲ. ಮೆಲ್ಲಗೆ ಮುಖ್ಯ ದ್ವಾರದ ಬಳಿಗೆ ಹೋದೆವು. ಮುಂದೆ ನಾನು, ನನ್ನ ಹಿಂದೆ ಕ್ಲಾಸಿಯೆಟ್, ಕೊನೆಗೆ ಮಾಶುರೆ. ಹೊರಗೆ 3 ಜನ ಸೆಂಟ್ರಿಡಲು ರೈಫಲ್ ಹಿಡಿದು ಕಾಯುತ್ತಾ ಕುಳಿತಿರುತ್ತಾರೆ. ಈ ಕಾರಣದಿಂದಲೇ ಕ್ಲಾಸಿಯೆಟ್ ನಮ್ಮ ಯೋಜನೆ ರೂಪಿಸುವಾಗಲೇ ಕನಿಷ್ಠ 3 ಜನ ಬೇಕೇ ಬೇಕು ಎಂದದ್ದು. ಒಬ್ಬ ಸೆಂಟ್ರಿಯನ್ನು ಒಬ್ಬೊಬ್ಬರೂ ನೇರವಾಗಿ ಎದುರಿಸಬಹುದು. ನಾನು ನಿಧಾನವಾಗಿ ಕದ ತಟ್ಟಿದೆ. ಬಾಗಿಲು ತೆರೆದವನು ಹಾಗೂ ಇತರ ಇಬ್ಬರೂ ನಿದ್ದೆ ಜೋಂಪಿನಲ್ಲಿದ್ದರು. ನಾನು ಅರಬ್ಬಿನ ಉಡುಗೆಯಲ್ಲಿದ್ದುದರಿಂದ ಪಕ್ಕನೆ ಪತ್ತೆ ಹಚ್ಚಲಿಲ್ಲ.
ಅವನಿಗೇನೆಂದು ಅರ್ಥವಾಗುವ ಮೊದಲೇ ದೊಣ್ಣೆ ಬೀಸಿದೆ. ಉರುಳಿಬಿದ್ದ. ಹಿಂದೆ ಇದ್ದವರು ಚಂಗನೆ ಮುಂದೆ ನುಗ್ಗಿ ಉಳಿದ ಸೆಂಟ್ರಿಗಳನ್ನು ಕೆಡವಿ ಕುತ್ತಿಗೆಯ ಮೇಲೆ ಚಚ್ಚಿದರು. ಮೂವರೂ ಪ್ರಜ್ಞೆ ತಪ್ಪಿ ಬಿದ್ದ ಕೂಡಲೇ ಅವರ ರೈಫಲ್ಗಳನ್ನು ತೆಗೆದುಕೊಂಡು ಸರಸರನೆ ಕತ್ತಲಲ್ಲೇ ಮೆಟ್ಟಿಲುಗಳ ಕಡೆ ಓಡಿದೆವು. ಕಣ್ಣಿಗೆ ಎಡತಾಕುವ ಕತ್ತಲು. ಉಸಿರು ಬಿಗಿ ಹಿಡಿದು ಹೊರಬಂದೆವು. ಯಾರೂ ಇಲ್ಲ. ಈಗ ನದಿಗೂ ನಮ್ಮ ಜೈಲಿಗೂ ಮಧ್ಯೆ ಇರುವ ದೊಡ್ಡ ಅಡ್ಡಗೋಡೆಯ ಬಳಿಗೆ ಹೋಗಬೇಕಿತ್ತು. ಹಿಂದೆ ನೋಡಿದ ನೆನಪಿನ ಅಂದಾಜಿನ ಮೇಲೆ ಬಗ್ಗಿಕೊಂಡು ಓಡಿದೆವು. ಇನ್ನೇನು ಡಿಕ್ಕಿ ಹೊಡೆಯಬೇಕು ಅಷ್ಟು ಹತ್ತಿರ ಹೋದ ಮೇಲೆ ಇದೇ ಗೋಡೆ ಎಂದು ಅಂದಾಜಾಯಿತು. ನಾನು ಬಗ್ಗಿ ನಿಂತೆ. ಕ್ಲಾಸಿಯೇಟ್ ನನ್ನ ಮೇಲೆ ಹತ್ತಿ ಗೋಡೆಗೆ ಜಿಗಿದ. ಅನಂತರ ಮಾತುರೆ. ಕೊನೆಗೆ ಇಬ್ಬರೂ ಸೇರಿ ನನ್ನನ್ನು ಎಳೆದುಕೊಂಡರು. ತಡಮಾಡುವಂತಿಲ್ಲ. ಸ್ವಲ್ಪ ಅನುಮಾನ ಬಂದರೂ ಮೆಷಿನ್ ಗನ್ಗಳ ಪಟಾಕಿ ಸರಮಾಲೆ ಸ್ಫೋಟಿಸುತ್ತದೆ. ಧೈರ್ಯ ಮಾಡಿ ಗೋಡೆಯ ಆ ಕಡೆ ಮಗ್ಗುಲಿಗೆ ಜಿಗಿದೆವು. ನಾವಿಬ್ಬರೂ ಏನೂ ತೊಂದರೆಯಿಲ್ಲದಂತೆ ಮರಳಿನ ಮೇಲೆ ಬಿದ್ದೆವು. ಕ್ಲಾಸಿಯೇಟ್ ಮಾತ್ರ ಒಂದು ಹೊಂಡಕ್ಕೆ ಬಿದ್ದ. ಕಾಲು ಅಡಿ ಸಿಕ್ಕಿಕೊಂಡಿತು. ನೋಡಿದರೆ ಮೂಳೆ ಮುರಿದೇ ಹೋಗಿತ್ತು. ಅವರಿಬ್ಬರನ್ನು ಅಲ್ಲೇ ಇರಲು ಹೇಳಿ ಗೋಡೆಯನ್ನೇ ತಡವರಿಸುತ್ತಾ ನದಿ ಇರುವ ಮೂಲೆಯ ಕಡೆಗೆ ಓಡಿದೆ. ಗಡಿಬಿಡಿಯಲ್ಲಿದ್ದುದರಿಂದ ಗೋಡೆ ಮುಗಿದು ಕೊರಕಲೊಂದರ ಅಂಚಿಗೆ ಹೋದದ್ದು ಗೊತ್ತಾಗದೆ ಚಪಾರೆಂದು ಕೆಸರಿನೊಳಗೆ ಬಿದ್ದೆ. ಸಾವರಿಸಿಕೊಂಡು ಏಳುವಷ್ಟರಲ್ಲಿ ಯಾರದು ಎಂಬ ಮೆಲುಧ್ವನಿ. ಧೈರ್ಯ ಮಾಡಿ ಜೀಸಸ್ ನೀನಾ ಎಂದೆ. ಹೌದು. ಆತ ತನ್ನ ಲೈಟರ್ ಹತ್ತಿಸಿ ನಂದಿಸಿದ. ಆ ಜಾಗದ ದಿಕ್ಕು ಹಿಡಿದು ನೀರಿನಲ್ಲಿ ಈಜುತ್ತಾ ಹೋದೆ. ದೋಣಿಯಲ್ಲಿ ಇಬ್ಬರಿದ್ದರು. ಕೈ ಹಿಡಿದು ಮೇಲಕ್ಕೆ ಎಳೆದುಕೊಂಡರು. ಕ್ಲಾಸಿಯೇಟ್ನ ಸ್ಥಿತಿ ತಿಳಿಸಿ ಆ ಕಡೆ ಹೋಗೋಣ ಅಂದೆ. ಮೂವರು ಹುಟ್ಟು ಹಾಕುತ್ತಾ ಅವರಿದ್ದಲ್ಲಿಗೆ ಹೋದಾಗ ಕತ್ತಲಲ್ಲಿ ಕಾಣದೆ ಕ್ಲಾಸಿಯೇಟ್ ಎಂದು ಕೂಗಿದೆ. ಜೀಸಸ್ಗೆ ಸಟ್ಟನೆ ಸಿಟ್ಟು ಬಂದು ಶ್ ಮುಚ್ಬಾಯ್ ಎಂದು ಗದರಿ ತನ್ನ ಲೈಟರ್ ತೆಗೆದು ಹಚ್ಚಿ ಆರಿಸಿದ. ಆ ಕಡೆಯಿಂದ ಸಣ್ಣದೊಂದು ಶಿಳ್ಳೆ ಕೇಳಿಬಂತು. ಇದು ಪ್ಯಾರಿಸ್ಸಿನ ಗಟಾರಗಳಲ್ಲಿ ಜನಪ್ರಿಯವಾದ ಶಿಳ್ಳೆಯ ಮಾದರಿ. ಯಾರಿಗೂ ಅನುಮಾನ ಬರದಂತಹ ಕ್ಷೀಣ ಸದ್ದು. ಆ ಶಬ್ದವನ್ನೇ ಅನುಸರಿಸಿ ಅತ್ತ ದೋಣಿ ನಡೆಸಿ ಅವರಿದ್ದಲ್ಲಿಗೆ ಹೋಗಿ ಇಬ್ಬರನ್ನು ಹತ್ತಿಸಿಕೊಂಡು ವೇಗವಾಗಿ ಹುಟ್ಟುಹಾಕತೊಡಗಿದೆವು. ಸುಮಾರು ಅರ್ಧ ಗಂಟೆ ಹೀಗೆ ಮೌನವಾಗಿ ಸಾಗಿದ ನಂತರ ಜೀಸಸ್ ಸ್ವಲ್ಪ ಸಡಿಲಾಗಿ ಮಾತಿಗಿಳಿದ. ಇನ್ನು ತೊಂದರೆಯಿಲ್ಲ, ಬಚಾವಾದೆವು ಅಂತ ಕಾಣುತ್ತೆ. ಈಗ ಬೇಕಾದರೆ ಒಂದು ಪೆಗ್ ಹೊಡೆದು ಸಿಗರೆಟು ಹಚ್ಚಿ ಎಂದವನು ಸ್ವಲ್ಪ ಅನುಮಾನ ಬಂದವನಂತೆ, ನೀವು ಓಡಿ ಬರುವಾಗ ಯಾರನ್ನೂ ಕೊಲ್ಲಲಿಲ್ಲ ತಾನೆ? ಇಲ್ಲ, ಬರೀ ಪ್ರಜ್ಞೆ ತಪ್ಪಿಸಿ ಬಂದಿದ್ದೇವೆ. ನಾನು ಇಷ್ಟು ಹೇಳಿದ್ದೇ ತಡ ದೋಣಿಯಲ್ಲಿದ್ದ ಇನ್ನೊಬ್ಬ ಫ್ಯಾಟ್ ಗಟ್ ಅಂತ ಅವನ ಹೆಸರು ಜೀಸಸ್ನ ಜೊತೆ ಜಗಳಕ್ಕಿಳಿದ. ಜೀಸಸ್, ನೀನು ನನಗೆ ಮೋಸ ಮಾಡಿದ್ದೀಯಾ. ಇವರು ಅತ್ಯಂತ ಅಪಾಯಕಾರಿ ವರ್ಗದಲ್ಲಿದ್ದವರು ಅಂತ ಹೇಳಲೇ ಇಲ್ಲ. ಹೌದು, ಜೀಸಸ್ ಒಪ್ಪಿಕೊಂಡ. ಹೇಳಿದ್ದರೆ ನೀನು ಸಹಾಯ ಮಾಡಲಾರೆ ಎಂಬ ಭಾವನೆಯಿಂದ ಸುಳ್ಳು ಹೇಳಿದೆ. ಎಲ್ಲಿಯಾದರೂ ಸಿಕ್ಕಿಬಿದ್ದರೆ ನನ್ನನ್ನು ಗಲ್ಲಿಗೇರಿಸುತ್ತಾರೆ. ಫ್ಯಾಟ್ಗಟ್ನಿಗೆ ಕೋಪ ನೆತ್ತಿಗೇರಿತ್ತು. ನೀನು ಕೊಡುವ 100 ಫ್ರಾಂಕ್ಗಳಿಗೆ ನನ್ನ ಹೆಂಡತಿಯನ್ನು ಮುಂಡೆ ಮಾಡಬೇಕು ಅಂತ ಇದ್ದೀಯಾ? ನಾನು ಮಧ್ಯೆ ಪ್ರವೇಶಿಸಿ ಜಗಳವನ್ನು ತಹಬಂದಿಗೆ ತರಬೇಕಾದರೆ ಸಾಕಾಯಿತು. ಕೊನೆಗೆ ಇಬ್ಬರಿಗೂ ತಲಾ 500 ಫ್ರಾಂಕ್ಗಳ ಬಹುಮಾನ ಕೊಡುವುದಾಗಿ ವಾಗ್ದಾನ ಕೊಟ್ಟ ಮೇಲೆ ಸುಮ್ಮನಾದರು. ಸಿಡುಕು ಕಡಿಮೆಯಾಗಿ ದೋಣಿಯಲ್ಲಿ ಶಾಂತಸ್ಥಿತಿ ನೆಲೆಸಿದ ಮೇಲೆ ನಾನೇ ಮಾತಿಗಿಳಿದೆ. ಅದು ಸರಿ ಜೀಸಸ್, ನಮ್ಮ ಮುಂದಿನ ಗುರಿ ಏನು? ಆತ ದೀರ್ಘವಾಗಿ ವಿವರಿಸಲಾರಂಭಿಸಿದ. ಇಲ್ಲಿಂದ 20 ಮೈಲಿಗಳ ದೂರದಲ್ಲಿ ಒಂದು ದೊಡ್ಡ ಕೊರಕಲು ಇದೆ. ಸುತ್ತಲೂ ದಟ್ಟವಾದ ಪೊದೆ ಮರಗಳು ಇರುವುದರಿಂದ ಅಡಗಿಕೊಳ್ಳಲು ಪ್ರಶಸ್ತವಾದ ಸ್ಥಳ. ಅಲ್ಲಿ ನೀವು 1 ವಾರ ಇರಬೇಕಾಗುತ್ತದೆ. ಏಕೆಂದರೆ ನಾಳೆ ಬೆಳಗ್ಗೆಯಿಂದಲೇ ಶೋಧನಾ ಕಾರ್ಯ ಆರಂಭವಾಗುತ್ತದೆ. ಜೈಲಿನ ಅಧಿಕಾರಿಗಳು ಮತ್ತು ಪೊಲೀಸರು ಮೋಟಾರ್ ದೋಣಿಗಳಲ್ಲಿ ಹುಡುಕಲು ಹೊರಡುತ್ತಾರೆ. ಅವು ಸಾಕಷ್ಟು ಶಬ್ದ ಮಾಡುವುದರಿಂದ ಪರವಾಗಿಲ್ಲ, ನೀವು ಕದ್ದು ಕೂತು ತಪ್ಪಿಸಿಕೊಳ್ಳಬಹುದು. ಆದರೆ ತೊಂದರೆ ಇರುವುದು ಖಾಸಗಿ ವ್ಯಕ್ತಿಗಳು ಮತ್ತು ಮಾಜಿ ಖೈದಿಗಳಿಂದ. ಅಧಿಕಾರಿಗಳು ಇವರಿಗೆ ದೊಡ್ಡ ದೊಡ್ಡ ಬಹುಮಾನದ ಆಸೆ ತೋರಿಸಿ ನಿಮ್ಮನ್ನು ಪತ್ತೆ ಹಚ್ಚಲು ಕಳಿಸುತ್ತಾರೆ. ಇವರು ಶಿಕಾರಿಯಲ್ಲಿ ಕಾಡು ಪ್ರಾಣಿಗಳ ಹೆಜ್ಜೆ ಪತ್ತೆ ಹಚ್ಚಿ ಹೊಡೆಯುತ್ತಾರಲ್ಲ, ಅದೇ ರೀತಿ ಹಗಲು ರಾತ್ರಿ ಎನ್ನದೆ ಪುಟ್ಟ ಪುಟ್ಟ ನಾವೆಗಳಲ್ಲಿ ನಿಮ್ಮ ಬೆನ್ನಟ್ಟುತ್ತಾರೆ. ಆದ್ದರಿಂದ 1 ವಾರ ತುಟಿಪಿಟಕ್ಕೆನ್ನದೆ ಆ ಕೊರಕಲಿನಲ್ಲೇ ಇರಬೇಕಾಗುತ್ತದೆ. ಅನಂತರ ನೀವು ನದಿಯನ್ನು ದಾಟಿ ಸಮುದ್ರ ಸೇರಿರಬೇಕು ಎಂದು ಭಾವಿಸಿ ಶೋಧನಾ ಕಾರ್ಯ ಕೈಬಿಡುತ್ತಾರೆ. ಬೆಳಗ್ಗಿನ ಜಾವ 4 ಗಂಟೆಯವರೆಗೂ ಮುಂದೆ ಸಾಗಿದೆವು. ಮುಂಜಾನದ ಮಂದ ಬೆಳಕಿನಲ್ಲಿ ಜೀಸಸ್ಗೆ ಮಾತ್ರ ಗೊತ್ತಿದ್ದ ಅಡಗುತಾಣವನ್ನು ಪತ್ತೆ ಹಚ್ಚುವುದು ಸ್ವಲ್ಪ ಕಷ್ಟವೇ ಆಯಿತು. ಆದರೂ ಒಮ್ಮೆ ತಲುಪಿದ ಮೇಲೆ ಆಹಾ,
ಇಲ್ಲಿ ಕದ್ದು ಕುಳಿತರೆ ಪತ್ತೆ ಮಾಡುವುದು ನರಮನುಷ್ಯರಿಗೆ ಹೋಗಲಿ ಬ್ರಹ್ಮನಿಗೂ ಕಷ್ಟ ಸಾಧ್ಯ ಎನಿಸಿತು. ಸಾಗರದ ಕೊರತದಿಂದ 2-3 ಫರ್ಲಾಂಗುಗರಷ್ಟು ದೂರ ಒಂದು ಕಾಲುವೆ ನಿರ್ಮಾಣಗೊಂಡಿತ್ತು. ಅದರ ಅಕ್ಕಪಕ್ಕದಲ್ಲಿ ವಿವಿಧ ಆಕಾರ ಹಾಗೂ ಆಕೃತಿಯ ಗಿಡಮರಗಳು ಬೆಳೆದು ಕಾಲುವೆಯನ್ನೇ ಕಾಣದಂತೆ ಮುಚ್ಚಿದ್ದವು. ಮೆಲ್ಲನೆ ದಾರಿ ಬಿಡಿಸಿಕೊಂಡು ಮುಂದುವರೆದರೆ ದೊಡ್ಡ ದೊಡ್ಡ ಬಂಡೆಗಳು ಸಿಗುತ್ತವೆ. ಕೆಲವೆಡೆ ದೋಣಿಯಿಂದ ಇಳಿದು ತಳ್ಳುಕೊಂಡು ಹೋಗಬೇಕಾಗುತ್ತದೆ. ಇನ್ನೂ ಮುಂದೆ ಹೋದರೆ ಒಮ್ಮೆಲೆ ಹಸಿರು ಹುಲ್ಲಿನಿಂದ ಆವೃತವಾದ ವಿಸ್ತಾರ ದಂಡೆ. ಹಿಂದೆ ತಿರುಗಿ ನೋಡಿದರೆ ಬಂದ ದಾರಿ ಬಿಡಿ ದಿಕ್ಕೇ ಗೊತ್ತಾಗದಂತಹ ಪರಿಸರ. ಮೇಲೆ ಸೂರ್ಯನೂ ಇಣಕಲಾರದಂತಹ ಮೇಲ್ಪಾವಣಿ, ಕೆಳಗೆ ತೆಳ್ಳಗೆ ಹರಿಯುವ ತಣ್ಣನೆ ನೀರು, ಸುತ್ತಲೂ ತುಂಬಿಕೊಂಡ ಆಗುಂತಕ ಜೀವಿಗಳ ವಿಚಿತ್ರ ಸದ್ದುಗಳು. ನಾನಂತೂ ಪುಲಕಿತನಾಗಿ ನಿಂತುಬಿಟ್ಟೆ. ಮಾರನೇ ದಿನ ಸ್ನಾನೂಟಾದಿಗಳೆಲ್ಲ ಮುಗಿದ ಮೇಲೆ ನಮ್ಮ ದೋಣಿಯನ್ನು ತಳ ಸಮೇತ ಪರೀಕ್ಷಿಸಬೇಕೆಂದು ನಿರ್ಧರಿಸಿದೆವು. ಅದರಲ್ಲಿದ್ದ ಸರಂಜಾಮುಗಳನ್ನೆಲ್ಲ ಕೆಳಗಿಳಿಸಿದೆವು. ಆಗ ನಾನು ಹೌಹಾರಿ ಬೀಳುವಂತಹ ಪ್ರಸಂಗವೊಂದು ನಡೆಯಿತು. ನನ್ನ ಜಾಕೆಟನ್ನು ಧರಿಸಿಕೊಳ್ಳಲು ಹೋದಾಗ ಮುಷ್ಟಿಗಾತ್ರದ ಜೇಡವೊಂದು ತನ್ನ ದೇಹದ ರೋಮಗಳನ್ನೆಲ್ಲ ನಿಮಿರಿಸಿಕೊಂಡು ನನ್ನತ್ತ ಜಿಗಿಯಿತು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಅಷ್ಟು ದೊಡ್ಡ ಜೇಡವನ್ನು ನೋಡಿದ್ದು. ಎಷ್ಟೊಂದು ತಿರಸ್ಕಾರ ಹುಟ್ಟಿತು ಅಂದ್ರೆ ಕಾಲಿನಿಂದ ತುಳಿದು ಪಚ್ಚಿ ಮಾಡಿದೆ. ಜೇಡವನ್ನೇನೋ ಕೊಂದು ಸಿಟ್ಟು ಶಮನ ಮಾಡಿಕೊಂಡೆ. ಆದರೆ ಆ ಬೋಳಿಮಗ ಜೀಸಸ್ನನ್ನು ಏನು ಮಾಡುವುದು? ದೋಣಿಯಲ್ಲಿದ್ದ ಸಾಮಾನುಗಳನ್ನು ಖಾಲಿ ಮಾಡಿದ ಕೂಡಲೇ ನಾವೆಂಥ ಅಪಾಯಕಾರಿ ನಾವೆಯಲ್ಲಿ ಬಂದಿಳಿದಿದ್ದೇವೆ ಎಂಬುದು ಮನದಟ್ಟಾಯಿತು. ತಳವೆಲ್ಲ ಲಡ್ಡು ಹಿಡಿದು ಕುಟ್ಟಿದರೆ ಸಾಕು ತೂತು ಬೀಳುತ್ತಿತ್ತು. ಇದರಲ್ಲಿ ಕುಳಿತು ಸಮುದ್ರದಲ್ಲಿ ಹೊರಟರೆ ಪಲಾಯನ ಮೊದಲ ದಿನವೇ ನಮ್ಮ ಅಂತಿಮ ದಿನವೂ ಆಗುವುದರಲ್ಲಿ ಸಂದೇಹವೇ ಬೇಡ. ಸ್ನೇಹಿತರಿಗೆ ಯಾವುದೇ ಭಾವೋದ್ವೇಗವಿಲ್ಲದೆ ವಾಸ್ತವ ಸ್ಥಿತಿ ವಿವರಿಸಿದೆ. ಕೇವಲ 500 ಫ್ರಾಂಕ್ಗಳ ಆಶೆಗೆ ನಮ್ಮನ್ನು ಜಲಸಮಾಧಿ ಮಾಡಲು ಹೇಸದ ವ್ಯಕ್ತಿಯ ಬಗ್ಗೆ ಸಿಟ್ಟು ಕುದಿಯಿತು. ಮಾಶುರೆ ಒಂದು ಉಪಾಯ ಸೂಚಿಸಿದ. 8ನೇ ದಿನ ಹೇಗೂ ಅವರಿಬ್ಬರೂ ಬರುತ್ತಾರೆ. ಕೂಡಲೇ ಮುಗಿಬಿದ್ದು ಅವರಲ್ಲಿದ್ದ ಆಯುಧಗಳನ್ನು ಕಸಿದುಕೊಳ್ಳೋಣ. ಆಮೇಲೆ ಒಳ್ಳೆಯ ದೋಣಿಯೊಂದನ್ನು ಪಕ್ಕದ ದ್ವೀಪಗಳಿಂದ ಕೊಡಿಸದಿದ್ದರೆ ಮುಗಿಸುತ್ತೇವೆ ಎಂದು ಹೆದರಿಸೋಣ. ಅವನನ್ನೂ ಕರೆದುಕೊಂಡು ಹೋಗಿ ದೋಣಿಯನ್ನು ಹೊಂದಿಸಿಕೊಳ್ಳೋಣ. ಸ್ವಲ್ಪ ಅಪಾಯಕಾರಿ ಸಲಹೆಯಾದರೂ ನಾವಿಬ್ಬರೂ ಒಪ್ಪಿಕೊಂಡೆವು. 5 ದಿನಗಳು ಕಳೆದವು. ಒಂದು ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಕರ್ಣಕಠೋರ ಶಬ್ದವೊಂದು ಬಹು ಹತ್ತಿರದಿಂದಲೇ ಬಂದು ರಾಚಿತು. ಯಾವುದೋ ಪ್ರಾಣಿ ಎಂಬುದರಲ್ಲಿ ಸಂಶಯವಿರಲಿಲ್ಲ. ಆದರೆ ಆ ಕರ್ಕಶ ಸದ್ದನ್ನು ಬಹಳ ಹೊತ್ತು ತಡೆದುಕೊಳ್ಳುವುದು ಸಾಧ್ಯವಿರಲಿಲ್ಲ. ಕೂಡಲೇ ನಾನು ಮತ್ತು ಮಾಶುರೈ ಚಾಕು ಹಿಡಿದು ಹೊರಟೆವು. ನೋಡಿದರೆ ದೊಡ್ಡ ಜಾತಿಯ ಪಕ್ಷಿಯೊಂದು ಬಳ್ಳಿಯಲ್ಲಿ ಕಾಲು ಸಿಕ್ಕಿ ಹಾಕಿಕೊಂಡಿದ್ದರಿಂದ ತಲೆ ಕೆಳಗಾಗಿ ನೇತಾಡುತ್ತಾ ಕಿವಿ ತೂತು ಬೀಳುವಂತೆ ಅರಚುತ್ತಿತ್ತು. ವಿಶಿಷ್ಟವಾಗಿದ್ದ ಈ ಪಕ್ಷಿಯನ್ನು ಚಿತ್ರದಲ್ಲಿಯೂ ನೋಡಿದ ನೆನಪಿಲ್ಲ. ಪಕ್ಷಿ ಯಾವುದಾದರೂ ಆಗಲಿ, ಊಟಕ್ಕೆ ಒಳ್ಳೆಯ ಮಾಂಸ ಸಿಕ್ಕಿತ್ತಲ್ಲ. ಚೂರಿಯನ್ನು ತೆಗೆದು ಚಕ್ಕನೆ ತಲೆ ಹಾರಿಸಿದೆ. ಆದರೆ ಬಿಡಿಸುವಾಗ ಹೊಳೆಯಿತು, ಪಕ್ಷಿಯ ಕಾಲು ಕಾಡುಬಳ್ಳಿಯಲ್ಲಿ ತೊಡರಿಸಿಕೊಂಡಿಲ್ಲ. ಬದಲಿಗೆ ಉರುಳುವೊಂದರಲ್ಲಿ ಸಿಕ್ಕಿಬಿದ್ದಿದೆ. ಅಂದರೆ ಇಲ್ಲಿಗೆ ಯಾರೋ ಬಂದಿದ್ದಾರೆ. ತಕ್ಷಣ ಜಾಗೃತರಾದವು. ನಮ್ಮ ಸುಳಿವು ಗೊತ್ತಾದರೆ ಕಥೆ ಮುಗಿದಂತೆಯೇ. ಸೂಕ್ಷ್ಮವಾಗಿ ಸುತ್ತಮುತ್ತಲ ಜಾಗವನ್ನು ಪರೀಕ್ಷಿಸಿದವು. ನಿನ್ನೆ ದಿನವಷ್ಟೇ ಯಾರೋ ಬಂದು ಗಿಡಗಂಟಿಗಳಿಂದಲೇ ಉದ್ದದ ಒಂದು ಬೇಲಿ ಮಾಡಿ ಮಧ್ಯದ ಸಂಧಿಯಲ್ಲಿ ಉರುಳನ್ನು ಒಡ್ಡಿದ್ದರು. ಅವರು ಮುರಿದ ಗಿಡಗಳು ಇನ್ನೂ ಒಣಗಿರಲಿಲ್ಲ. ಬಹುಶಃ ನಿನ್ನೆ ಸಂಜೆ ಬಂದಿರಬಹುದು. ಅಂದರೆ ಮತ್ತೆ ಇವತ್ತು ಅಥವಾ ನಾಳೆ ಬಂದೇ ಬರುತ್ತಾರೆ. ತಾವು ಒಡ್ಡಿದ್ದ ಉರುಳಿಗೆ ಯಾವುದಾದರೂ ಪ್ರಾಣಿ ಬಿದ್ದಿದೆಯೇ ಎಂದು ಪರೀಕ್ಷಿಸಲು ಗಡಿಬಿಡಿಯಿಂದ ನಮ್ಮ ದೋಣಿಯನ್ನು ದೂರಕ್ಕೆ ಎಳೆದೊಯ್ದು ಬಚ್ಚಿಟ್ಟೆವು. ಜೊತೆಗೆ ಸಂಪೂರ್ಣ ನಿಶ್ಶಬ್ದವನ್ನು ಕಾಪಾಡುವುದು ಹಾಗೂ ಯಾವುದೇ ಕಾರಣಕ್ಕೂ ಬೆಂಕಿ ಹಚ್ಚಿ ಹೊಗೆ ಮಾಡಬಾರದೆಂದು ನಿಶ್ಚಯಿಸಿದೆವು. ಹಾಗೆ ಸರದಿಯ ಮೇಲೆ ಒಬ್ಬರಲ್ಲ ಒಬ್ಬರು ದಿನದ 24 ಗಂಟೆಯೂ ಕಾವಲು ಕಾಯುವುದು ಎಂದು ನಿರ್ಧರಿಸಿದೆವು. ಮರುದಿನದ ಪಹರೆ ನನ್ನದೇ. ಮೈಯೆಲ್ಲ ಕಣ್ಣಾಗಿ ಕಾಯುತ್ತಿದ್ದೆ. ಏಕೆಂದರೆ ಉರುಳು ಒಡ್ಡಿದ ಅಸಾಮಿ ಈ ದಿನ ಬರಲೇಬೇಕು. ಅಥವಾ ಆತ ನಮ್ಮನ್ನು ಹಿಂದೆಯೇ ನೋಡಿದ್ದರೆ ಇನ್ನೂ 4 ಜನರೊಂದಿಗೆ ಬಂದು ನಮ್ಮನ್ನು ಹಿಡಿದು ಪೊಲೀಸರಿಗೆ ಕೊಟ್ಟು ಬಹುಮಾನ ಗಿಟ್ಟಿಸಬಹುದು. ಯಾವುದಕ್ಕೂ ಸನ್ನದ್ಧರಾಗಿರುವುದು ಸೂಕ್ತ. ಹೀಗೆ ತಲೆಯಲ್ಲಿ 100 ಯೋಚನೆಗಳನ್ನು ತುಂಬಿಕೊಂಡು ಉಸಿರು ಬಿಗಿ ಹಿಡಿದು ಕುಳಿತವನಿಗೆ ಎದುರಿನಲ್ಲಿ ಓಡಾಡುತ್ತಿದ್ದ ಇರುವೆಗಳ ಸಾಳೊಂದು ಕಾಣಬೇಕೆ? ಆಗ ನಾನು ಗಮನಿಸಿದ ಸೋಜುಗವೊಂದನ್ನು ನಿಮಗೆ ಹೇಳುತ್ತೇನೆ. ಕಡುಕಪ್ಪು ಬಣ್ಣ, 1 ಇಂಚಿನಷ್ಟು ಉದ್ದವಿರುವ ಈ ಇರುವೆಗಳನ್ನು ಮೇನಿಕ್ ಆಂಟ್ಸ್ ಎಂದು ಕರೆಯುತ್ತಾರೆ. ಹಿಂಗಾಲುಗಳ ಮೇಲೆ ನೆಟ್ಟಗೆ ನಿಲ್ಲಬಲ್ಲ ಇವು ತಮ್ಮ ದೇಹಕ್ಕಿಂತ 10 ಪಟ್ಟು ತೂಕದ ವಸ್ತುಗಳನ್ನು ಸರಾಗವಾಗಿ ಸಾಗಿಸುತ್ತವೆ. ನಾನು ನೋಡುತ್ತಾ ಇದ್ದ ಗುಂಪು ಸಾಕಷ್ಟು ಅಗಲವಾದ ಹಸಿರೆಲೆಗಳ ತುಂಡನ್ನು ಸಾಗಿಸುತ್ತಿತ್ತು. ಬದುಕಿನ ಹೋರಾಟದಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡ ಇರುವೆಗಳ ದಂಡು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿತು. ಇವು ಎಲ್ಲಿಗೆ ಹೋಗುತ್ತಿವೆ? ಎಲ್ಲಿಂದ ಎಲೆಯ ಚೂರುಗಳನ್ನು ಹೊತ್ತು ತರುತ್ತಿವೆ? ಹಾಗೆ ಇರುವೆಗಳ ಸಾಳನ್ನು ಹಿಂಬಾಲಿಸಿದೆ. ದೂರದಲ್ಲಿದ್ದ ಬಾಳೆ ಜಾತಿಯ ಗಿಡವೊಂದರಲ್ಲಿ ದಂಡು ಜಮಾಯಿಸಿತ್ತು. ಎಷ್ಟೊಂದು ಸಂಘಟಿತರಾಗಿ ಶಿಸ್ತುಬದ್ಧರಾಗಿ ಕಾರ್ಯನಿರ್ವಹಿಸುತ್ತಿದ್ದವು.
ಗಿಡ ಮೇಲಿದ್ದ ಕಾರ್ಮಿಕ ಇರುವೆಗಳ ಗುಂಪು ಬಾಳೆ ಎಲೆಯಷ್ಟು ಬೊಡ್ಡದಾದ ಎಲೆಗಳನ್ನು ಒಂದೇ ಅಳತೆಯ ಸಣ್ಣ ಸಣ್ಣ ತುಂಡುಗಳಾಗಿ ತುಂಡರಿಸಿ ಕೆಳಗೆ ಬೀಳಿಸುತ್ತಿದ್ದವು. ಕೆಳಗಿದ್ದ ಕಾರ್ಮಿಕ ಇರುವೆಗಳು ಇವನ್ನು ತಮ್ಮ ದವಡೆಯಲ್ಲಿ ಕಚ್ಚಿಕೊಂಡು ಸಾಗಿಸುತ್ತಿದ್ದವು. ಆದರೆ ಈ ಕಾರ್ಯದ ಮೇಲ್ವಿಚಾರಣೆ ಮಾಡಲು ಸೈನಿಕ ಇರುವೆಗಳು ಇದ್ದವು. ಇವಕ್ಕೆ ದವಡೆ ಪಕ್ಕದಲ್ಲಿ ಬೂದಿ ಬಣ್ಣದ ಗೆರೆ ಇತ್ತು. ಈ ಸೈನಿಕ ಇರುವೆಗಳು ಕೆಲಸ ಸುಸುರುವತ್ತವಾಗಿ ನಡೆಯುವಂತೆ ಉಳಿದವರು ಎಲ್ಲೂ ಸಾಲು ತಪ್ಪದಂತೆ ಮೇಲ್ವಿಚಾರಣೆ ನಡೆಸುತ್ತಿದ್ದವು. ಎಲ್ಲಾದರೂ ಯಾರಾದರೂ ಕ್ರಮ ತಪ್ಪಿದರೆ ಅಲ್ಲಿಗೆ ಕೂಡಲೇ ಧಾವಿಸಿ ಸರಿಪಡಿಸುತ್ತಿದ್ದವು. ಒಮ್ಮೆ ಒಂದು ಕಾರ್ಮಿಕ ಇರುವೆ ಏನು ತಪ್ಪು ಮಾಡಿತೋ ನನಗೆ ಗೊತ್ತಾಗಲಿಲ್ಲ. ಒಂದು ಸೈನಿಕ ಸಾಲಿನಿಂದ ಹೊರಗೆ ಎಳೆದು ತಂದು ತನ್ನ ಬಲವಾದ ದವಡೆಯಿಂದ ತನ್ನ ತಲೆಯನ್ನು ತುಂಡರಿಸಿಬಿಟ್ಟ. ಅಲ್ಲಿಗೆ ಧಾವಿಸಿದ ಇನ್ನೆರಡು ಸೈನಿಕರು ಅದರ ಹೊಟ್ಟೆಯನ್ನು ಉದ್ದುದ್ದ ಸೀಳಿದರು. ಅನಂತರ ಮೂವರು ಕೂಡಿ ಇನ್ನೆರಡು ಕಾರ್ಮಿಕರತ್ರ ಹೋಗಿ ಏನೋ ಪಿಸುಗುಟ್ಟಲು ಅವರು ತಮ್ಮ ಹೊರೆಯನ್ನು ಅಲ್ಲೇ ಬಿಸಿಟ್ಟು ಬಂದು ನೆಲದಲ್ಲಿ ಪುಟ್ಟದೊಂದು ಗುಂಡಿ ಮಾಡಿದರು. ಅನಂತರ ಸತ್ತ ಗೆಳೆಯನ ಅಂಗಾಂಗಗಳನ್ನು ಅದರಲ್ಲಿ ಹೋಳಿ ಮತ್ತೆ ಮಣ್ಣು ಮುಚ್ಚಿ ತಮ್ಮ ಕೆಲಸಕ್ಕೆ ವಾಪಸಾದರು. ಅರೆ, ಇದೇನಿದು? ಇರುವೆಗಳನ್ನು ಮಾನವರ ಸಂಬೋಧಿಸುತ್ತಿದ್ದೇನೆ. ಇರಲಿ ಬಿಡಿ. ತರಹ ಬದುಕಿನ ಸನ್ನಿವೇಶಗಳ ವೈಚಿತ್ರ್ಯವನ್ನು ಗಮನಿಸುವುದರಲ್ಲಿ ಮಗ್ನನಾದ ನಾನು ಎಂಥ ಕಿಂಕರ್ತವ್ಯ ಮೂಢನಾದನೆಂದರೆ ಕುತ್ತಿಗೆಯ ಹಿಂಭಾಗಕ್ಕೆ ಆಗಂತುಕನೊಬ್ಬ ಕೋವಿನ ತುದಿಯಿಂದ ನಿಧಾನವಾಗಿ ಚುಚ್ಚುತ್ತಿದ್ದುದು ಅರಿವಿಗೆ ಬರಲಿಲ್ಲ. ಮಾರನೇ ದಿನ ಸ್ನಾನೂಟಾದಿಗಳೆಲ್ಲ ಮುಗಿದ ಮೇಲೆ ನಮ್ಮ ದೋಣಿಯನ್ನು ತಳಸಮೇತ ಪರೀಕ್ಷಿಸಬೇಕೆಂದು ನಿರ್ಧರಿಸಿದೆವು. ಅದರಲ್ಲಿದ್ದ ಸರಂಜಾಮುಗಳನ್ನೆಲ್ಲ ಕೆಳಗಿಳಿಸಿದೆವು. ಆಗ ನಾನು ಹೌಹಾರಿ ಬೀಳುವಂತಹ ಪ್ರಸಂಗವೊಂದು ನಡೆಯಿತು. ನನ್ನ ಜಾಕೆಟನ್ನು ಧರಿಸಿಕೊಳ್ಳಲು ಹೋದಾಗ ಮುಷ್ಟಿಗಾತ್ರದ ಜೇಡವೊಂದು ತನ್ನ ದೇಹದ ರೋಮಗಳನ್ನೆಲ್ಲ ನಿಮಿರಿಸಿಕೊಂಡು ನನ್ನತ್ತ ಜಿಗಿಯಿತು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಅಷ್ಟು ದೊಡ್ಡ ಜೇಡವನ್ನು ನೋಡಿದ್ದು. ಎಷ್ಟೊಂದು ತಿರಸ್ಕಾರ ಹುಟ್ಟಿತು ಅಂದ್ರೆ ಕಾಲಿನಿಂದ ತುಳಿದು ಪಚ್ಚಿ ಮಾಡಿದೆ. ಜೇಡವನ್ನೇನೋ ಕೊಂದು ಸಿಟ್ಟು ಶಮನ ಮಾಡಿಕೊಂಡೆ. ಆದರೆ ಆ ಬೋಳಿಮಗ ಜೀಸಸ್ನನ್ನು ಏನು ಮಾಡುವುದು? ದೋಣಿಯಲ್ಲಿದ್ದ ಸಾಮಾನುಗಳನ್ನು ಖಾಲಿ ಮಾಡಿದ ಕೂಡಲೇ ನಾವೆಂಥ ಅಪಾಯಕಾರಿ ನಾವೆಯಲ್ಲಿ ಬಂದಿಳಿದಿದ್ದೇವೆ ಎಂಬುದು ಮನದಟ್ಟಾಯಿತು. ತಳವೆಲ್ಲ ಲಡ್ಡು ಹಿಡಿದು ಕುಟ್ಟಿದರೆ ಸಾಕು ತೂತು ಬೀಳುತ್ತಿತ್ತು. ಇದರಲ್ಲಿ ಕುಳಿತು ಸಮುದ್ರದಲ್ಲಿ ಹೊರಟರೆ ಪಲಾಯನ ಮೊದಲ ದಿನವೇ ನಮ್ಮ ಅಂತಿಮ ದಿನವೂ ಆಗುವುದರಲ್ಲಿ ಸಂದೇಹವೇ ಬೇಡ. ಸ್ನೇಹಿತರಿಗೆ ಯಾವುದೇ ಭಾವೋದ್ವೇಗವಿಲ್ಲದೆ ವಾಸ್ತವ ಸ್ಥಿತಿ ವಿವರಿಸಿದೆ. ಕೇವಲ 500 ಫ್ರಾಂಕ್ಗಳ ಆಶೆಗೆ ನಮ್ಮನ್ನು ಜಲಸಮಾಧಿ ಮಾಡಲು ಹೇಸದ ವ್ಯಕ್ತಿಯ ಬಗ್ಗೆ ಸಿಟ್ಟು ಕುದಿಯಿತು. ಮಾಶುರೆ ಒಂದು ಉಪಾಯ ಸೂಚಿಸಿದ. 8ನೇ ದಿನ ಹೇಗೂ ಅವರಿಬ್ಬರೂ ಬರುತ್ತಾರೆ. ಕೂಡಲೇ ಮುಗಿಬಿದ್ದು ಅವರಲ್ಲಿದ್ದ ಆಯುಧಗಳನ್ನು ಕಸಿದುಕೊಳ್ಳೋಣ. ಆಮೇಲೆ ಒಳ್ಳೆಯ ದೋಣಿಯೊಂದನ್ನು ಪಕ್ಕದ ದ್ವೀಪಗಳಿಂದ ಕೊಡಿಸದಿದ್ದರೆ ಮುಗಿಸುತ್ತೇವೆ ಎಂದು ಹೆದರಿಸೋಣ. ಅವನನ್ನೂ ಕರೆದುಕೊಂಡು ಹೋಗಿ ದೋಣಿಯನ್ನು ಹೊಂದಿಸಿಕೊಳ್ಳೋಣ. ಸ್ವಲ್ಪ ಅಪಾಯಕಾರಿ ಸಲಹೆಯಾದರೂ ನಾವಿಬ್ಬರೂ ಒಪ್ಪಿಕೊಂಡೆವು. 5 ದಿನಗಳು ಕಳೆದವು. ಒಂದು ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಕರ್ಣಕಠೋರ ಶಬ್ದವೊಂದು ಬಹು ಹತ್ತಿರದಿಂದಲೇ ಬಂದು ರಾಚಿತು. ಯಾವುದೋ ಪ್ರಾಣಿ ಎಂಬುದರಲ್ಲಿ ಸಂಶಯವಿರಲಿಲ್ಲ. ಆದರೆ ಆ ಕರ್ಕಶ ಸದ್ದನ್ನು ಬಹಳ ಹೊತ್ತು ತಡೆದುಕೊಳ್ಳುವುದು ಸಾಧ್ಯವಿರಲಿಲ್ಲ. ಕೂಡಲೇ ನಾನು ಮತ್ತು ಮಾಶುರೈ ಚಾಕು ಹಿಡಿದು ಹೊರಟೆವು. ನೋಡಿದರೆ ದೊಡ್ಡ ಜಾತಿಯ ಪಕ್ಷಿಯೊಂದು ಬಳ್ಳಿಯಲ್ಲಿ ಕಾಲು ಸಿಕ್ಕಿ ಹಾಕಿಕೊಂಡಿದ್ದರಿಂದ ತಲೆ ಕೆಳಗಾಗಿ ನೇತಾಡುತ್ತಾ ಕಿವಿ ತೂತು ಬೀಳುವಂತೆ ಅರಚುತ್ತಿತ್ತು. ವಿಶಿಷ್ಟವಾಗಿದ್ದ ಈ ಪಕ್ಷಿಯನ್ನು ಚಿತ್ರದಲ್ಲಿಯೂ ನೋಡಿದ ನೆನಪಿಲ್ಲ. ಪಕ್ಷಿ ಯಾವುದಾದರೂ ಆಗಲಿ, ಊಟಕ್ಕೆ ಒಳ್ಳೆಯ ಮಾಂಸ ಸಿಕ್ಕಿತ್ತಲ್ಲ. ಚೂರಿಯನ್ನು ತೆಗೆದು ಚಕ್ಕನೆ ತಲೆ ಹಾರಿಸಿದೆ. ಆದರೆ ಬಿಡಿಸುವಾಗ ಹೊಳೆಯಿತು, ಪಕ್ಷಿಯ ಕಾಲು ಕಾಡುಬಳ್ಳಿಯಲ್ಲಿ ತೊಡರಿಸಿಕೊಂಡಿಲ್ಲ. ಬದಲಿಗೆ ಉರುಳುವೊಂದರಲ್ಲಿ ಸಿಕ್ಕಿಬಿದ್ದಿದೆ. ಅಂದರೆ ಇಲ್ಲಿಗೆ ಯಾರೋ ಬಂದಿದ್ದಾರೆ. ತಕ್ಷಣ ಜಾಗೃತರಾದವು. ನಮ್ಮ ಸುಳಿವು ಗೊತ್ತಾದರೆ ಕಥೆ ಮುಗಿದಂತೆಯೇ. ಸೂಕ್ಷ್ಮವಾಗಿ ಸುತ್ತಮುತ್ತಲ ಜಾಗವನ್ನು ಪರೀಕ್ಷಿಸಿದವು. ನಿನ್ನೆ ದಿನವಷ್ಟೇ ಯಾರೋ ಬಂದು ಗಿಡಗಂಟಿಗಳಿಂದಲೇ ಉದ್ದದ ಒಂದು ಬೇಲಿ ಮಾಡಿ ಮಧ್ಯದ ಸಂಧಿಯಲ್ಲಿ ಉರುಳನ್ನು ಒಡ್ಡಿದ್ದರು. ಅವರು ಮುರಿದ ಗಿಡಗಳು ಇನ್ನೂ ಒಣಗಿರಲಿಲ್ಲ. ಬಹುಶಃ ನಿನ್ನೆ ಸಂಜೆ ಬಂದಿರಬಹುದು. ಅಂದರೆ ಮತ್ತೆ ಇವತ್ತು ಅಥವಾ ನಾಳೆ ಬಂದೇ ಬರುತ್ತಾರೆ. ತಾವು ಒಡ್ಡಿದ್ದ ಉರುಳಿಗೆ ಯಾವುದಾದರೂ ಪ್ರಾಣಿ ಬಿದ್ದಿದೆಯೇ ಎಂದು ಪರೀಕ್ಷಿಸಲು. ಗಡಿಬಿಡಿಯಿಂದ ನಮ್ಮ ದೋಣಿಯನ್ನು ದೂರಕ್ಕೆ ಎಳೆದೊಯ್ದು ಬಚ್ಚಿಟ್ಟೆವು. ಜೊತೆಗೆ ಸಂಪೂರ್ಣ ನಿಶ್ಶಬ್ದವನ್ನು ಕಾಪಾಡುವುದು ಹಾಗೂ ಯಾವುದೇ ಕಾರಣಕ್ಕೂ ಬೆಂಕಿ ಹಚ್ಚಿ ಹೊಗೆ ಮಾಡಬಾರದೆಂದು ನಿಶ್ಚಯಿಸಿದೆವು. ಹಾಗೆ ಸರದಿಯ ಮೇಲೆ ಒಬ್ಬರಲ್ಲ ಒಬ್ಬರು ದಿನದ 24 ಗಂಟೆಯೂ ಕಾವಲು ಕಾಯುವುದು ಎಂದು ನಿರ್ಧರಿಸಿದೆವು. ಮರುದಿನದ ಪಹರೆ ನನ್ನದೇ. ಮೈಯೆಲ್ಲ ಕಣ್ಣಾಗಿ ಕಾಯುತ್ತಿದ್ದೆ. ಏಕೆಂದರೆ ಉರುಳು ಒಡ್ಡಿದ ಅಸಾಮಿ ಈ ದಿನ ಬರಲೇಬೇಕು. ಅಥವಾ ಆತ ನಮ್ಮನ್ನು ಹಿಂದೆಯೇ ನೋಡಿದ್ದರೆ ಇನ್ನೂ 4 ಜನರೊಂದಿಗೆ ಬಂದು ನಮ್ಮನ್ನು ಹಿಡಿದು ಪೊಲೀಸರಿಗೆ ಕೊಟ್ಟು ಬಹುಮಾನ ಗಿಟ್ಟಿಸಬಹುದು. ಯಾವುದಕ್ಕೂ ಸನ್ನದ್ಧರಾಗಿರುವುದು ಸೂಕ್ತ. ಹೀಗೆ ತಲೆಯಲ್ಲಿ 100 ಯೋಚನೆಗಳನ್ನು ತುಂಬಿಕೊಂಡು ಉಸಿರು ಬಿಗಿ ಹಿಡಿದು ಕುಳಿತವನಿಗೆ ಎದುರಿನಲ್ಲಿ ಓಡಾಡುತ್ತಿದ್ದ ಇರುವೆಗಳ ಸಾಳೊಂದು ಕಾಣಬೇಕೇ. ಆಗ ನಾನು ಗಮನಿಸಿದ ಸೋಜುಗವೊಂದನ್ನು ನಿಮಗೆ ಹೇಳುತ್ತೇನೆ. ಕಡುಕಪ್ಪು ಬಣ್ಣ, 1 ಇಂಚಿನಷ್ಟು ಉದ್ದವಿರುವ ಈ ಇರುವೆಗಳನ್ನು ಮೇನಿಕ್ ಆಂಟ್ಸ್ ಎಂದು ಕರೆಯುತ್ತಾರೆ. ಹಿಂಗಾಲುಗಳ ಮೇಲೆ ನೆಟ್ಟಗೆ ನಿಲ್ಲಬಲ್ಲ ಇವು ತಮ್ಮ ದೇಹಕ್ಕಿಂತ 10 ಪಟ್ಟು ತೂಕದ ವಸ್ತುಗಳನ್ನು ಸರಾಗವಾಗಿ ಸಾಗಿಸುತ್ತವೆ.
ನಾನು ನೋಡುತ್ತಾ ಇದ್ದ ಗುಂಪು ಸಾಕಷ್ಟು ಅಗಲವಾದ ಹಸಿರೆಲೆಗಳ ತುಂಡನ್ನು ಸಾಗಿಸುತ್ತಿತ್ತು. ಬ್ರದುಕಿನ ಹೋರಾಟದಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡ ಇರುವೆಗಳ ದಂಡು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿತು. ಇವು ಎಲ್ಲಿಗೆ ಹೋಗುತ್ತಿವೆ? ಎಲ್ಲಿಂದ ಎಲೆಯ ಚೂರುಗಳನ್ನು ಹೊತ್ತು ತರುತ್ತಿವೆ? ಹಾಗೆ ಇರುವೆಗಳ ಸಾಳನ್ನು ಹಿಂಬಾಲಿಸಿದೆ. ದೂರದಲ್ಲಿದ್ದ ಬಾಳೆ ಜಾತಿಯ ಗಿಡವೊಂದರಲ್ಲಿ ದಂಡು ಜಮಾಯಿಸಿತ್ತು. ಎಷ್ಟೊಂದು ಸಂಘಟಿತರಾಗಿ ಶಿಸ್ತುಬದ್ಧರಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಗಿಡ ಮೇಲಿದ್ದ ಕಾರ್ಮಿಕ ಇರುವೆಗಳ ಗುಂಪು ಬಾಳೆ ಎಲೆಯಷ್ಟು ಬೊಡ್ಡದಾದ ಎಲೆಗಳನ್ನು ಒಂದೇ ಅಳತೆಯ ಸಣ್ಣ ಸಣ್ಣ ತುಂಡುಗಳಾಗಿ ತುಂಡರಿಸಿ ಕೆಳಗೆ ಬೀಳಿಸುತ್ತಿದ್ದವು. ಕೆಳಗಿದ್ದ ಕಾರ್ಮಿಕ ಇರುವೆಗಳು ಇವನ್ನು ತಮ್ಮ ದವಡೆಯಲ್ಲಿ ಕಚ್ಚಿಕೊಂಡು ಸಾಗಿಸುತ್ತಿದ್ದವು. ಆದರೆ ಈ ಕಾರ್ಯದ ಮೇಲ್ವಿಚಾರಣೆ ಮಾಡಲು ಸೈನಿಕ ಇರುವೆಗಳೂ ಇದ್ದವು. ಇವಕ್ಕೆ ದವಡೆ ಪಕ್ಕದಲ್ಲಿ ಬೂದಿ ಬಣ್ಣದ ಗೆರೆಯಿತ್ತು. ಈ ಸೈನಿಕ ಇರುವೆಗಳು ಕೆಲಸ ಸುಸುರುವತ್ತವಾಗಿ ನಡೆಯುವಂತೆ ಉಳಿದವರು ಎಲ್ಲೂ ಸಾಲು ತಪ್ಪದಂತೆ ಮೇಲ್ವಿಚಾರಣೆ ನಡೆಸುತ್ತಿದ್ದವು. ಎಲ್ಲಾದರೂ ಯಾರಾದರೂ ಕ್ರಮ ತಪ್ಪಿದರೆ ಅಲ್ಲಿಗೆ ಕೂಡಲೇ ಧಾವಿಸಿ ಸರಿಪಡಿಸುತ್ತಿದ್ದವು. ಒಮ್ಮೆ ಒಂದು ಕಾರ್ಮಿಕ ಇರುವೆ ಏನು ತಪ್ಪು ಮಾಡಿತೋ ನನಗೆ ಗೊತ್ತಾಗಲಿಲ್ಲ. ಒಂದು ಸೈನಿಕ ಸಾಲಿನಿಂದ ಹೊರಗೆ ಎಳೆದು ತಂದು ತನ್ನ ಬಲವಾದ ದವಡೆಯಿಂದ ತನ್ನ ತಲೆಯನ್ನು ತುಂಡರಿಸಿಬಿಟ್ಟ. ಅಲ್ಲಿಗೆ ಧಾವಿಸಿದ ಇನ್ನೆರಡು ಸೈನಿಕರು ಅದರ ಹೊಟ್ಟೆಯನ್ನು ಉದ್ದುದ್ದ ಸೀಳಿದರು. ಅನಂತರ ಮೂವರು ಕೂಡಿ ಇನ್ನೆರಡು ಕಾರ್ಮಿಕರತ್ರ ಹೋಗಿ ಏನೋ ಪಿಸುಗುಟ್ಟಲು ಅವರು ತಮ್ಮ ಹೊರೆಯನ್ನು ಅಲ್ಲೇ ಬಿಸಿಟ್ಟು ಬಂದು ನೆಲದಲ್ಲಿ ಪುಟ್ಟದೊಂದು ಗುಂಡಿ ಮಾಡಿದರು. ಅನಂತರ ಸತ್ತ ಗೆಳೆಯನ ಅಂಗಾಂಗಗಳನ್ನು ಅದರಲ್ಲಿ ಹೋಳಿ ಮತ್ತೆ ಮಣ್ಣು ಮುಚ್ಚಿ ತಮ್ಮ ಕೆಲಸಕ್ಕೆ ವಾಪಸಾದರು. ಅರೆ, ಇದೇನಿದು? ಇರುವೆಗಳನ್ನು ಮಾನವರ ಸಂಬೋಧಿಸುತ್ತಿದ್ದೇನೆ. ಇರಲಿ ಬಿಡಿ. ತರಹ ಬದುಕಿನ ಸನ್ನಿವೇಶಗಳ ವೈಚಿತ್ರ್ಯವನ್ನು ಗಮನಿಸುವುದರಲ್ಲಿ ಮಗ್ನನಾದ ನಾನು ಎಂಥ ಕಿಂಕರ್ತವ್ಯ ಮೂಢನಾದನೆಂದರೆ ಕುತ್ತಿಗೆಯ ಹಿಂಭಾಗಕ್ಕೆ ಆಗಂತುಕನೊಬ್ಬ ಕೋವಿನ ತುದಿಯಿಂದ ನಿಧಾನವಾಗಿ ಚುಚ್ಚುತ್ತಿದ್ದುದು ಅರಿವಿಗೆ ಬರಲಿಲ್ಲ. ಮಿಸುಕಾಡಬೇಡ. ಗಡಸು ಧ್ವನಿಯೊಂದು ಕೇಳಿಸಿದಾಗ ಗಾಬರಿಯಿಂದ ಮಿಡುಕಿ ಬಿದ್ದೆ. ಅಲ್ಲಾಡಿದರೆ ನಿನ್ನ ಹೆಣ ಬೀಳುತ್ತೆ. ಶರಣಾಗತನಾದವನಂತೆ ಕೈ ಮೇಲೆತ್ತಿ ನಿಂತೆ. ಈ ಕಡೆ ತಿರುಗು ಎಂಬ ಆಜ್ಞೆಯನ್ನು ಪಾಲಿಸಿದಾಗ ಎದುರಿಗೆ ಆಗಂತುಕನೊಬ್ಬ ನಿಂತಿದ್ದ. ಸೊಂಟದಿಂದ ಮೇಲೆ ಬೆತ್ತಲಾದ ದೇಹ, ಬಿಸಿಲಿನ ಹೊಡೆತಕ್ಕೆ ಕಂದಿದ ಮೈಬಣ್ಣ, ಕೈಯಲ್ಲಿ ಜೋಡಿ ನಳಿಗೆ ಬಂದೂಕ, ಮುಖ ಹಣೆಯ ಮೇಲೆಲ್ಲ ಹಚ್ಚೆಯ ಗುರುತುಗಳು. ನಿನ್ನಲ್ಲಿ ಶಸ್ತ್ರಳಿವೆಯೇ? ಇಲ್ಲ. ಒಬ್ಬನೇ ಇದ್ಯಾ? ಇಲ್ಲ, ಮೂವರಿದ್ದೇವೆ. ನಿನ್ನ ಜೊತೆಗಾರರ ಹತ್ತಿರ ಕರೆದುಕೊಂಡು ಹೋಗು. ಅದು ನನಗೆ ಇಷ್ಟವಿಲ್ಲ. ಏಕೆಂದ್ರೆ ಒಬ್ಬನಲ್ಲಿ ರೈಫಲ್ ಇದೆ. ನಾವು ಬಾಯಿ ಬಿಡುವ ಮೊದಲೇ ನಿನ್ನನ್ನು ಮುಗಿಸಿಬಿಟ್ಟರೆ ನಾವು ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಆತನಿಗೆ ಸೂಕ್ಷ್ಮವಾಗಿ ತಿಳಿಸಬೇಕಿತ್ತು. ನನ್ನ ವಿವರಣೆ ಅವನ ಮರ್ಮಕ್ಕೆ ತಾಗಿತು ಅಂದ ಕಾಣುತ್ತೆ. ಹಾಗಿದ್ರೆ ಮೆಲ್ಲಗೆ ಮಾತನಾಡು. ಆಸ್ಪತ್ರೆಯಿಂದ ಕದ್ದು ಓಡಿಬಂದ ಮೂವರು ನೀವೇ ಏನೋ? ಹೌದು. ಪ್ಯಾಪಿಲಾನ್ ಎಂದರೆ ಯಾರು? ನಾನೇ. ಆತ ಕೋವಿಯನ್ನು ಕೆಳಗಿಟ್ಟು ಕೈ ಕುಲುಕಲು ಮುಂದೆ ಬಂದ. ನನ್ನ ಹೆಸರು ಬ್ರಿಟನ್. ಹಚ್ಚೆ ಮುಖದ ಬ್ರಿಟನ್ ಅಂತಲೂ ಕರೆಯುತ್ತಾರೆ. ಕೇಳಿದ್ದೀಯಾ? ಇಲ್ಲ. ಆದ್ರೆ ನಮ್ಮನ್ನು ಹಿಡಿದುಕೊಡಲು ಬಂದಿಲ್ಲ ತಾನೇ? ಖಂಡಿತ ಇಲ್ಲ. ಇಲ್ಲಿ ನಾನು ಹೊಕ್ಕೋ ಪಕ್ಷಿಗಳನ್ನು ಹಿಡಿಯಲು ಬಂದವನು. ಸ್ವಲ್ಪ ಕಾಫಿ ಬೇಕಾ? ನಾವಿಬ್ರು ಗೆಳೆಯರಾದೆವು. ಅವನನ್ನು ನನ್ನ ಜೊತೆಗಾರರ ಹತ್ತಿರ ಕರೆದೊಯ್ದೆ. ಎಲ್ಲರೂ ನಿರಾಂತಕವಾಗಿ ಹರಟತೊಡಗಿದವು. ನಾನು ಸ್ವಲ್ಪ ಮುಂಚೆ ಸ್ನೇಹಿತನ ಹತ್ತಿರ ರೈಫಲ್ ಇದೆ ಎಂದು ನಾಟಕವಾಡಿದ್ದು ಅವನಿಗೆ ಬಹಳ ಮಜ ಕೊಟ್ಟಿತು. ನಾನು ನಿನ್ನನ್ನು ನಂಬೇಬಿಟ್ಟೆ. ಏಕೆಂದರೆ ನೀವು ಒಂದು ರೈಫಲ್ ಸಮೇತ ಕದ್ದು ಓಡಿದ್ದೀರಿ ಎಂದು ಎಲ್ಲಾ ಕಡೆ ಸುದ್ದಿ ಹಬ್ಬಿದೆ. ಹಾಗಾಗಿ ನಿಮ್ಮ ಬೆನ್ನು ಹತ್ತಲು ಎಲ್ಲರೂ ಅಂಜುತ್ತಿದ್ದಾರೆ ಎಂದು ವಿವರಿಸಿದ. ಬ್ರಿಟನ್ ಗಯಾನಕ್ಕೆ ಬಂದು 20 ವರ್ಷಗಳಾಗಿವೆ. 15 ವರ್ಷ ಸೆರೆವಾಸ ಮುಗಿಸಿ ಈಗ ಇಲ್ಲೇ ನೆಲೆಸಿದ್ದಾನೆ. ಕಾಡು ಮೇಡು ಅಲೆಯುತ್ತಾ ಬದುಕುವುದೇ ಇವನಿಗೆ ಬಹಳ ಇಷ್ಟವಂತೆ. ಹಾಗಾಗಿ ಫ್ರಾನ್ಸ್ಗೆ ವಾಪಸ್ ಹೋಗಿಲ್ಲ. ನಾವು ನಿನ್ನೆಗಿನ ತಿಂದ ಹೊಕ್ಕೋ ಪಕ್ಷಿಗಳನ್ನು ಹಿಡಿಯುವುದರಲ್ಲಿ ನಿಷ್ಣಾತ. ಅದನ್ನು ಹಿಡಿದು ಏನು ಮಾಡುತ್ತೀಯಾ ಅಂದ್ರೆ ಅವುಗಳ ವಿಚಿತ್ರ ನಡವಳಿಕೆ ಬಗ್ಗೆ ಹೇಳತೊಡಗಿದ. ಅದು ನಿಮಗೂ ರುಚಿಸಬಹುದು. ಕುರಿ ಸಾಕುವವರು ಕಾವಲು ನಾಯಿಗಳನ್ನು ಸಾಕುತ್ತಾರೆ. ಕುರಿಗಳು ಬಹಳ ದೂರ ಮೇಯಲು ಹೋಗಿ ತಪ್ಪಿಸಿಕೊಳ್ಳದಂತೆಯೂ ದುಷ್ಟ ಪ್ರಾಣಿಗಳು ಆಕ್ರಮಣ ಮಾಡದಂತೆಯೂ ಕಾಯುವುದು ಈ ನಾಯಿಗಳ ಕೆಲಸ. ಅದೇ ರೀತಿ 10 ಕೆಜಿಯಷ್ಟು ತೂಗುವ ಈ ಹೊಕ್ಕೋ ಪಕ್ಷಿಗಳು ಕೋಳಿ ಸಾಕುವವರಿಗೆ ಇದೇ ಸೇವೆ ಮಾಡಿಕೊಡುತ್ತದೆ. ನಾಯಿಗಳಾಗಾದರೂ 1-2 ತಿಂಗಳ ತರಬೇತಿಯ ಅಗತ್ಯವಿದೆ. ಈ ಹೊಕ್ಕೋಗಳಿಗೆ ಅದೂ ಗಾಢ. ಕಾಡಿನಿಂದ ಹಿಡಿದುಕೊಂಡು ಹೋಗಿ ಕೋಳಿಗೂಡಿನಲ್ಲಿ 1 ರಾತ್ರಿ ಬಿಟ್ಟರೆ ಸಾಕು. ಮಾರನೇ ದಿನ ಬಾಗಿಲು ತೆರೆದ ಕೂಡಲೇ ಅದು ಓಡಿ ಹೋಗುತ್ತದೆ ಎಂದು ನೀವು ಎಣಿಸಿದರೆ ತಪ್ಪು. ಬದಲಿಗೆ ಪೊಲೀಸರ ರೀತಿಯಲ್ಲಿ ಬಾಗಿಲ ಬಳಿ ನಿಂತು ಒಂದೊಂದೇ ಕೋಳಿಯನ್ನು ಹೊರಬಿಡುತ್ತದೆ. ಅನಂತರ ಅವುಗಳ ಜೊತೆಯಲ್ಲೇ ಮೇಯುತ್ತಾ ಗಿಡುಗ ಹದ್ದುಗಳು ಹತ್ತಿರ ಬರದಂತೆ ಕಾದು ಸಂಜೆ 1 ಕೋಳಿಯೂ ತಪ್ಪಿಸಿಕೊಳ್ಳದಂತೆ ಎಚ್ಚರ ವಹಿಸಿ ಕರದಂದು ಗೂಡು ಸೇರಿಸುತ್ತದೆ. ಯಾರೂ ಕಲಿಸಬೇಕಾಗಿರದ ಈ ಪೊಲೀಸ್ ಕೆಲಸ ಹೊಕ್ಕೋ ಪಕ್ಷಿಯ ವಂಶವಾಹಿನಿಗಳಲ್ಲೇ ಬಂದಿರಬೇಕು. ಅಷ್ಟೊಂದು ವಿಶಿಷ್ಟ ಗುಣದ ಪಕ್ಷಿಯನ್ನು ಕೊಂದು ತಿಂದೆವೆಲ್ಲ ಎಂಬ ಬೇಸರ ಒಂದು ಕಡೆ ಆದರೆ ಬ್ರಿಟನ್ನಿಗೆ ನಮ್ಮಿಂದ 250 ಫ್ರಾಂಕ್ಗಳಷ್ಟು ನಷ್ಟವೂ ಆಯಿತಲ್ಲ ಎಂಬ ಮುಜುಗರ ಬೇರೆ. ಹಣ ಕೊಡಲು ಹೋದರೆ ಆತ ಮುಟ್ಟಲಿಲ್ಲ. ಸೇಂಟ್ ಲಾರೆಂಟ್ನ ವಿದ್ಯಮಾನಗಳನ್ನು ವಿವರಿಸಿದ. ಅಲ್ಲಿ ಈಗ ದೊಡ್ಡ ಗಲಾಟೆಯಾಗಿದೆಯಂತೆ. ಜೀಸಸ್, ಫ್ಯಾಟ್ಗಟ್ರವರು ಸೇರಿದಂತೆ ಒಟ್ಟು 40 ಜನರನ್ನು ಜೈಲಿನಲ್ಲಿಟ್ಟಿದ್ದಾರಂತೆ. ನಾವು ಪರಾರೆಯಾಗಲು ಯಾರಾದರೂ ಸಹಾಯ ಮಾಡಿದ್ದಾರಾ ಎಂದು ವಿಚಾರಣೆ ನಡೆಯುತ್ತಿದೆಯಂತೆ. ಬ್ರಿಟನ್ನಿಗೆ ಜೀಸಸ್ನ ಬಗ್ಗೆ ಕಿಂಚಿತ್ತೂ ಒಳ್ಳೆಯ ಅಭಿಪ್ರಾಯವಿರಲಿಲ್ಲ.
ನಾವು ಜೀಸಸ್ ಕೊಟ್ಟ ದೋಣಿಯನ್ನು ತೋರಿಸಿದ ಕೂಡಲೇ ಕಳ್ಳಬಡ್ಡಿ ಮಗ ನಿಮ್ಮನ್ನು ಸೀದಾ ಸ್ಮಶಾನಕ್ಕೆ ಅಟ್ಟಿಸುತ್ತಿದ್ದ ಎಂದ. ಹಾಗಾದರೆ ನಾವೀಗ ಏನು ಮಾಡುವುದು? ಚಿಂತಾಕ್ರಾಂತನಾಗಿ ಕೇಳಿದೆ. ಹಣ ಉಂಟಾ? ಹೌದು. ಹಾಗಿದ್ದಲ್ಲಿ ಒಂದು ದಾರಿಯಿದೆ. ಪಿಜನ್ ಐಲೆಂಡ್ಗೆ ಹೋಗೋಣ. ಅಲ್ಲಿ ನಿಮಗೆ ಒಳ್ಳೆಯ ದೋಣಿ ಸಿಗಬಹುದು. ಪಿಜನ್ ಐಲೆಂಡ್ ಎಲ್ಲಿದೆ ಅದು? ಆತುರದಿಂದ ಕೇಳಿದಾಗ ಆ ಅಸ್ಪೃಶ್ಯ ದ್ವೀಪದ ಕರುಣಾಮಯ ವೃತ್ತಾಂತದ ಸುರುಳಿ ಬಿಚ್ಚಿದ. ಇಲ್ಲಿಂದ ಸುಮಾರು 100 ಮೈಲಿಗಳ ದೂರದಲ್ಲಿರುವ ಪಿಜನ್ ಐಲ್ಯಾಂಡ್ ಕುಷ್ಠರೋಗಿಗಳಿಗಾಗಿಯೇ ಪ್ರತ್ಯೇಕವಾಗಿ ಮೀಸಲಾಗಿಟ್ಟ ದ್ವೀಪ. ಇಲ್ಲಿ ಫ್ರಾನ್ಸ್ ದೇಶದ ವಿವಿಧ ಮೂಲೆಗಳಿಂದ ಸಾಗಹಾಕಲ್ಪಟ್ಟ ಸುಮಾರು 200 ಕುಷ್ಠರೋಗಿಗಳು ವಾಸವಾಗಿದ್ದಾರೆ. ಇದು ಭಯಂಕರ ಅಂಟುಜಾಡ್ಯವಾದ್ದರಿಂದ ರೋಗದಿಂದ ನರಳುತ್ತಿರುವವರು ಯಾವುದೇ ಕಾರಣಕ್ಕೂ ನಾಗರಿಕ ಪ್ರಪಂಚದ ಜೊತೆ ಸಂಪರ್ಕ ಬೆಳೆಸದಂತೆ ನೋಡಿಕೊಳ್ಳಲಾಗುತ್ತಿದೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಆಹಾರ ಮತ್ತು ಔಷಧಿಗಳನ್ನು ತುಂಬಿಕೊಂಡ ದೋಣಿಯೊಂದು ಈ ದ್ವೀಪಕ್ಕೆ ಬಂದು ತಂದ ಸರಕುಗಳನ್ನು ಬಹಳ ದೂರದಿಂದಲೇ ಇಳಿಸಿ ವಾಪಸ್ಸು ಹೋಗುತ್ತದೆ. ಅದೊಂದನ್ನು ಬಿಟ್ರೆ ಈ ಪಿಜನ್ ಐಲೆಂಡ್ಗೂ ಇತರ ಪ್ರಪಂಚಕ್ಕೂ ಯಾವುದೇ ಸಂಬಂಧವಿಲ್ಲ. ಉಳಿದಂತೆ ಈ ದ್ವೀಪದ ನಿವಾಸಿಗಳು ಸರ್ವಸ್ವತಂತ್ರರು. ಹೇಳುವವರು ಕೇಳುವವರು ಯಾರೂ ಇಲ್ಲ. ಇದು ಹೆಚ್ಚಿನವರಲ್ಲಿ ಸ್ವಚ್ಛಂದ ಪ್ರವೃತ್ತಿಯನ್ನು ಹುಟ್ಟುಹಾಕಿದೆ. ಕೆಲವರು ಕೋಳಿ ಸಾಕುವುದು ಮುಂತಾದ ಅದು ಇದು ಕೆಲಸ ಮಾಡಿದ್ರೂ ಹೆಚ್ಚಿನವರು ಹಿಂಸೆಗಿಳಿದಿದ್ದಾರೆ. ತಮ್ಮ ದ್ವೀಪವನ್ನು ತಂಗುದಾಣವನ್ನಾಗಿ ಉಪಯೋಗಿಸಿಕೊಂಡು ಸುತ್ತಮುತ್ತಲ ದ್ವೀಪಗಳಿಗೆ ರಾತ್ರಿ ನುಗ್ಗಿ ಕೊಲೆ, ಸುಲಿಗೆ, ಕಳ್ಳತನ ಎಲ್ಲವನ್ನೂ ಮಾಡಿ ಹಿಂದಿರುಗುತ್ತಾರೆ. ಪೊಲೀಸಿನವರಾದಿಯಾಗಿ ಯಾರೂ ಇವರ ದ್ವೀಪಕ್ಕೆ ಕಾಲಿಡುವುದಿಲ್ಲವಾದ್ದರಿಂದ ಈ ಖದೀಮರು ಬಹಳ ಸುರಕ್ಷಿತವಾಗಿ ಬದುಕುತ್ತಿದ್ದಾರೆ. ತಮ್ಮ ಈ ಕಳ್ಳ ಕೆಲಸಗಳಿಗಾಗಿ ಈ ರೋಗಿಗಳು ಕೆಲವೊಮ್ಮೆ ದೋಣಿಗಳನ್ನೂ ಕದ್ದು ತಂದಿಟ್ಟುಕೊಂಡಿರುತ್ತಾರೆ. ಹಣದ ಅಗತ್ಯ ಬಿದ್ದಾಗ ಮಾರುತ್ತಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸಮುದ್ರಯಾನ ಮಾಡಲು ಪ್ರಶಸ್ತವಾದ ದೋಣಿ ಅವರ ಹತ್ತಿರ ಸಿಕ್ಕರೂ ಸಿಗಬಹುದು. ಆದರೆ ನಾವು ಬಹಳ ಜಾಗರೂಕರಾಗಿರಬೇಕು. ಏಕೆಂದರೆ ಪಿಜನ್ ಐಲೆಂಡ್ ಜೊತೆ ಯಾವುದೇ ರೀತಿಯ ಸಂಪರ್ಕ ನಿಷಿದ್ಧವಾದ್ದರಿಂದ ಹತ್ತಿರ ಸುಳಿಯುವವರನ್ನು ಕಂಡ ಕೂಡಲೇ ಕಾವಲು ಪಡೆಯವರು ಗುಂಡು ಹಾರಿಸಿ ಕೊಂದುಬಿಡುತ್ತಾರೆ. ಹಾಗಾದರೆ ನಾವು ಅಲ್ಲಿಗೆ ಹೋಗುವುದು ಹೇಗೆ? ನೋಡಿ, ನನಗೇಕೋ ನಿಮಗೆ ಸಹಾಯ ಮಾಡಬೇಕೆಂದು ಅನಿಸುತ್ತಿದೆ. ಒಂದು ಕೆಲಸ ಮಾಡೋಣ. ನಾನು ನಿಮ್ಮ ಜೊತೆ ಬರುತ್ತೇನೆ. ನನ್ನ ಹರಿಗೋಲನ್ನು ನಿಮ್ಮ ದೋಣಿಗೆ ಕಟ್ಟಿ ಎಳೆದುಕೊಂಡು ಹೋಗೋಣ. ನಿಮಗೆ ದಾರಿ ತೋರಿಸಿ ಸುರಕ್ಷಿತವಾಗಿ ತಲುಪಿಸಿ ನಾನು ವಾಪಸ್ಸಾಗುತ್ತೇನೆ. ಹಾಗಿದ್ದಲ್ಲಿ ಯಾವಾಗ ಹೊರಡೋದು? ಕತ್ತಲಾದ ಮೇಲೆ ಒಳ್ಳೆಯದು. ಹಗಲು ಪಹರೆಯವರು ಗಸ್ತು ತಿರುಗುತ್ತಿರುತ್ತಾರೆ. ಅಲ್ಲದೆ ಸಂಜೆಯ ನಂತರ ಸಾಗರ ಉಬ್ಬರದ ರಭಸವನ್ನು ಉಪಯೋಗಿಸಿಕೊಂಡು ಬೇಗನೆ ಸಾಗಬಹುದು. ಹಾಗಾದರೆ ಅಷ್ಟರವರೆಗೆ ಒಂದು ಒಳ್ಳೆ ನಿದ್ದೆ ತೆಗೆಯುತ್ತೇನೆ. ಹೇಗೂ ರಾತ್ರಿ ಇಡೀ ಹೆಣಗಬೇಕಲ್ಲ ಎನ್ನುತ್ತಾ ಮಲಗಲು ಹೋದೆ. 6 ಗಂಟೆಗಳ ಪ್ರಯಾಣವನ್ನು ಸದ್ದುಗದ್ದಲವಿಲ್ಲದೆ ಸವೆಸಿದೆವು. ದ್ವೀಪ ಹತ್ತಿರ ಬಂದಾಗ ಬ್ರಿಟನ್ ಹಿಂದಿರುಗಲು ಅನುವಾದ. ನನ್ನ ಜೊತೆ ದ್ವೀಪಕ್ಕೆ ಬರಲು ಆಹ್ವಾನಿಸಿದೆ. ಆ ಖದೀಮರ ಜೊತೆ ವ್ಯವಹರಿಸುವಾಗ ಸ್ಥಳೀಯನೊಬ್ಬ ಜೊತೆಗಿರುವುದು ಒಳ್ಳೆಯದು ಎಂದು ನನ್ನ ವಾದ. ಆದರೆ ಬ್ರಿಟನ್ ನನ್ನ ಸಲಹೆಯನ್ನು ಸಂಪೂರ್ಣ ನಿರಾಕರಿಸಿದ. ಇಲ್ಲ ಪ್ಯಾಪಿ, ಖಂಡಿತ ಇಲ್ಲ. ಆ ದ್ವೀಪದ ಮೇಲೆ ಇನ್ನೆಂದೂ ಕಾಲಿರಿಸಲಾರೆ. ಅಕಸ್ಮಾತಾಗಿ ಒಮ್ಮೆ ಹೋಗಿದ್ದೆ, ಅದೇ ಸಾಕು. ಆ ರೋಗಿಗಳನ್ನು ಕಂಡಾಗ ಉಂಟಾಗುವ ಅಸಹ್ಯ ಭಾವನೆಯನ್ನು ನಾನೆಷ್ಟೇ ಕಷ್ಟಪಟ್ಟರೂ ಅದುಮಿಡಲು ಆಗುವುದಿಲ್ಲ. ಹಾಗಾಗಿ ನಾನು ಜೊತೆಗೆ ಬಂದರೂ ನಿನಗೆ ಒಳ್ಳೆಯದಕ್ಕಿಂತ ಕೆಡುಕೆ ಆಗುವ ಸಾಧ್ಯತೆ ಹೆಚ್ಚು. ಹಾಗಿದ್ದಲ್ಲಿ ಸರಿ, ಅಂತೂ ತುಂಬ ಉಪಕಾರ ಮಾಡಿದೆ. ಬೀಡ್ಕೊಡುತ್ತಾ ವಂದಿಸಿದೆ. ದ್ವೀಪದ ಹತ್ತಿರ ಹೋದಾಗ 3 ಗುಡಿಸಲುಗಳು ಕಂಡವು. ದೋಣಿ ನಿಲ್ಲಿಸಿ ಕ್ಲಾಸಿಯಟ್ ಮತ್ತು ಮಾಶೂರೆಯನ್ನು ಅಲ್ಲೇ ಬಿಟ್ಟು ನಾನೊಬ್ಬನೇ ಹೋಗುವುದು ಎಂದು ನಿರ್ಧರಿಸಿದೆ. ನಿಧಾನವಾಗಿ ಇಳಿದು ಕತ್ತಲಲ್ಲೇ ಕುರುಚಲು ಪೊದೆಗಳಲ್ಲೆಲ್ಲ ದಾಟಿ ಗುಡಿಸಲುಗಳ ಹತ್ತಿರ ಹೋದೆ. ಆದರೆ ಏನೆಂದು ಕೂಗುವುದು? ಬದಲಾಗಿ ಅವರೇ ನನ್ನರಸಿ ಬರಲಿ ಎಂದು ಯೋಚಿಸಿ ಒಂದು ಸಿಗರೆಟ್ ಹಚ್ಚಲು ಬೆಂಕಿ ಕಡ್ಡಿಗೀರಿದೆ. ಬೆಳಕು ಕಂಡದ್ದೇ 2 ನಾಯಿಗಳು ಭೌಭೌ ಎಂದು ಬೆರೆಸಿಕೊಂಡು ಬಂದವು. ಅಯ್ಯೋ ದೇವರೇ, ಅವೆಲ್ಲಾದರೂ ರೋಗಿಷ್ಠ ನಾಯಿಗಳಾಗಿ ನನಗೆ ಕಚ್ಚಿದರೆ? ಯೋಚಿಸುತ್ತಿದ್ದಂತೆ ನಗು ಬಂತು. ನಾಯಿಗಳಿಗೆ ಕುಷ್ಠರೋಗ ಅಂಟುವುದಿಲ್ಲ. ಅಷ್ಟರಲ್ಲಿ ಹೇ ಯಾರಲ್ಲಿ, ಯಾರು ಎಂಬ ಗದರಿಸುವ ಧ್ವನಿ. ನಾನು ಕದ್ದು ಫರಾರಾಗಿ ಹೋಗುತ್ತಿರುವ ಒಬ್ಬ ಖೈದಿ. ಇಲ್ಲೇನ್ ಮಾಡ್ತಿದ್ದೀಯಾ? ಏನಾದರೂ ಕದಿಯಲು ಬಂದಂತಿದೆ. ಇಲ್ಲ, ನನಗೆ ನಿಮ್ಮ ಸಹಾಯ ಬೇಕಿತ್ತು. ಪುಕ್ಕಟೆಯೋ ಅಥವಾ ಹಣ ಕೊಡ್ತೀಯೋ? ಅಷ್ಟರಲ್ಲಿ ಒಳಗಿಂದ ಯಾರೋ ಗದರಿಸಿದ್ರು. ಶೌಟೆ, ಬಾಯಿ ಮುಚ್ಚುತ್ತೀಯೋ ಇಲ್ಲವೋ? ಆತ ಹೊರಬಂದು, ಬಾತಮ್ಮ ಬಾ, ರೈಫಲ್ ಕದ್ಕೊಂಡು ಓಡಿ ಹೋದವನು ನೀನೇ ಇರಬೇಕು. ಹಾಗೇನಾದರೂ ಆಗಿದ್ರೆ ಕೋವಿಯನ್ನು ಒಳಗಿಡು. ಇಲ್ಲಿ ನೀನು ಭಯಪಡಬೇಕಿಲ್ಲ. ಹೌದು, ನಾನು ಧೈರ್ಯಗೊಂಡು ಉತ್ತರಿಸಿದೆ. ಆದರೆ ರೈಫಲ್ ಇಲ್ಲಿಲ್ಲ ಎಂದು ಹೇಳಿ ಅವನ ಪರಿಚಯ ಮಾಡಿಕೊಂಡು ಕೈಕುಲುಕಲು ಕತ್ತಲಲ್ಲೇ ಕೈ ಚಾಚಿದೆ. ಯಾರೂ ಕೈ ಮುಂದೊಡ್ಡಲಿಲ್ಲ. ತಕ್ಷಣ ನೆನಪಾಯಿತು, ಈ ಶಿಷ್ಟಾಚಾರದ ನಡವಳಿಕೆ ಈ ಜಾಗಕ್ಕೆ ತಕ್ಕರಾದದ್ದಲ್ಲ. ಅವರಾರೂ ನನ್ನನ್ನು ಮುಟ್ಟಿ ಖಾಯಿಲೆ ಅಂಟಿಸಲು ತಯಾರಿಲ್ಲ. ಎದುರಿಗಿದ್ದ ಗುಡಿಸಲಿನ ಒಳಗೆ ಕರೆದು ಹೋಗಿ ಇದ್ದ ಒಂದೇ ಕುರ್ಚಿಯ ಮೇಲೆ ಕೂರಿಸಿದರು. ನನ್ನ ಸುತ್ತ 4 ಮೋಂಬತ್ತಿಗಳು. ಇಷ್ಟು ಮಾತುಕತೆಯಾದರೂ ನಾನು ಇನ್ನೂ ಯಾರ ಮುಖವನ್ನೂ ನೋಡಲಿಲ್ಲ. ಈಗಲೂ ಅಷ್ಟೇ, ಮೋಂಬತ್ತಿಗಳು ನನ್ನ ಸುತ್ತ ಇದ್ದದ್ದರಿಂದ ನಾನು ಅವರಿಗೆ ಕಾಣಿಸುತ್ತಿದ್ದೇನೆ ಹೊರತು ಅವರು ನನಗೆ ಕಾಣಿಸುತ್ತಿರಲಿಲ್ಲ. ಕತ್ತಲ ಗರ್ಭದಲ್ಲಿ ರಕ್ಷಣೆ ಪಡೆದಿದ್ದರು. ಒಬ್ಬ ಇನ್ನೊಬ್ಬನಿಗೆ ಆಜ್ಞಾಪಿಸಿದ,
ಅಗಲೋ ಓಡು, ಹೋಗಿ ಚೌಸಾಂಟನಿಗೆ ಈತ ಬಂದಿರೋ ವಿಚಾರ ತಿಳಿಸಿ ಅಲ್ಲಿಗೆ ಕರೆತರಬೇಕೋ ಕೇಳು. ಅಗೋಲೋ ಓಡಿದ ಸದ್ದು. ಅನಂತರ ನನ್ನನ್ನುದ್ದೇಶಿಸಿ, ಬ್ರದರ್, ಇಲ್ಲಿ ನಾವು ತಿನ್ನಲು ಅಥವಾ ಕುಡಿಯಲು ಕೊಟ್ಟು ಸತ್ಕರಿಸುವಂತಾಗಿಲ್ಲ. ಬೇಕಾದರೆ ಹಸಿ ಮೊಟ್ಟೆಗಳಿವೆ, ತಗೋ, ಅವು ಶುದ್ಧವಾಗಿವೆ ಎಂದ. ಬೇಡ, ಥ್ಯಾಂಕ್ಸ್. ಆಗಷ್ಟೇ ಒಳಬಂದ ರೋಗಿ ನನ್ನ ಸಮೀಪಕ್ಕೆ ಬಂದು ಬಲಗಡೆ ಕುಳಿತಿದ್ದ. ಮೋಂಬತ್ತಿಯ ಬೆಳಕು ಅವನ ಮುಖದ ಮೇಲೆ ಬೀಳುತ್ತಿದ್ದಂತೆ ನನ್ನ ನರನಾಡಿಗಳೆಲ್ಲ ಜೋಮ್ ಹತ್ತಿದಂತೆ ಕಲ್ಲಾದವು. ನನ್ನ ಜೀವಮಾನದಲ್ಲಿ ಇದೇ ಮೊದಲ ಬಾರಿಗೆ ಕುಷ್ಠರೋಗಿಯೊಬ್ಬನ ವಿರೂಪಗೊಂಡ ಮಸ್ತಕವನ್ನು ಇಷ್ಟು ಸಮೀಪದಿಂದ ನೋಡುತ್ತಿದ್ದೇನೆ. ಅದೆಷ್ಟೊಂದು ಅಸಹ್ಯಕರ ದೃಶ್ಯವಂದ್ರೆ ಅರಗಿಸಿಕೊಳ್ಳಲು ಇಂದಿಗೂ ನನ್ನಿಂದ ಸಾಧ್ಯವಾಗಲಿಲ್ಲ. ಅವನ ಮೂಗು ಕೊಳೆತು ಬಿದ್ದು ಹೋಗಿ ಆ ಜಾಗದಲ್ಲಿ ದೊಡ್ಡೊಂದು ರಂಧ್ರ ಉಂಟಾಗಿತ್ತು. ಮುಖದ ಮಧ್ಯದಲ್ಲಿ 8 ಆಣೆಯಷ್ಟು ದೊಡ್ಡದಾದ ರಂಧ್ರವು, ಸುತ್ತಲೂ ಒಸರುತ್ತಿದ್ದ ಸಿಂಬಳ, ಬಲಗಡೆಯ ಕೆಳತುಟಿ ಕಿವಿಯವರೆಗೆ ಹರಿದು ಹೋಗಿದ್ದರಿಂದ ಪಾಚಿಗಟ್ಟಿದ ದವಡೆ ಹಲ್ಲುಗಳು ಹೊರಚಾಚಿ ಅಸ್ಥಿಪಂಜರವನ್ನು ನೆನಪಿಸಿದವು. ಬಲಗಡೆಯ ಕಿವಿ ಸಹ ಅರ್ಧ ಬಿದ್ದು ಹೋಗಿ ಉಳಿದರ್ಧ ವಿಕಾರವಾಗಿ ಮುರುಟುಕೊಂಡಿತ್ತು. ಒಂದು ಕಣ್ಣು ರೆಪ್ಪೆಯಿಲ್ಲದೆ ಕ್ಷಣವೂ ಮುಚ್ಚಲಾರದೆ ನನ್ನನ್ನೇ ದುರುಗುಟ್ಟಿ ನೋಡುತ್ತಿತ್ತು. ಈ ಬೀಭತ್ಸಮಯ ಚಿತ್ರ ಮನಸ್ಸಿನ ಆಳಕ್ಕೆ ಇಳಿದಾಕ್ಷಣ ಇಲ್ಲಿಂದೀಗಲೇ ಕಿರುಚುತ್ತಾ ಓಡಿ ಹೋಗುವೆ ಎನ್ನಿಸಿತು. ಆದರೆ ನನ್ನ ಪ್ರಥಮ ಪ್ರತಿಕ್ರಿಯೆಯ ಪರಿಣಾಮ ಮುಂದಿನ ಆಗುಹೋಗುಗಳ ಮೇಲೆ ಬೀಳುವುದರಿಂದ ಕಲ್ಲು ಮನಸ್ಸು ಮಾಡಿ ವಿಶೇಷವೇನೂ ಗಮನಿಸದವನಂತೆ ಕುಳಿತುಕೊಂಡೆ. ಆಗ ಗೊಗ್ಗರು ಧ್ವನಿಯೊಂದು ಕೇಳಿಬಂತು. ಅದರ ಮೂಲ ಪಕ್ಕದಲ್ಲೇ ಕುಳಿತಿದ್ದ ವ್ಯಕ್ತಿ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸ್ವಲ್ಪ ಕಷ್ಟವೇ ಆಯಿತು. ನಾವು ಸಹಾಯ ಮಾಡುತ್ತೇವೆ, ಹೆದರಬೇಡ. ನೀನು ಆದಷ್ಟು ಬೇಗ ಈ ಗಯಾನದಿಂದ ದೂರ ಹೋಗು, ಏಕೆಂದರೆ ನಮ್ಮ ಸ್ಥಿತಿ ನಿನಗೂ ಬರಬಾರದು. ನೋಡು, ಥ್ಯಾಂಕ್ಸ್. ಕೃತಜ್ಞತೆಯಿಂದ ಮೆಲು ನುಡಿದೆ. ನನ್ನ ಹೆಸರು ಜೀನ್ ಪಿಯರ್. ನಾನೂ ನಿನ್ನ ಹಾಗೆ ಪ್ಯಾರಿಸ್ಸಿನವನೇ. 10 ವರ್ಷಗಳ ಹಿಂದೆ ಇಲ್ಲಿಗೆ ಬರುವ ಮೊದಲು ಹೇಗಿದ್ದೆ? ನಿನಗಿಂತ ಸುಂದರವಾಗಿ, ನಿನಗಿಂತ ಬಹಳ ಗಟ್ಟಿಮುಟ್ಟಾಗಿ. ಈಗ ನೋಡು ಹೇಗಾಗಿದ್ದೇನೆ. ನಿಮಗೇನೂ ಔಷಧೋಪಚಾರ ಮಾಡುವುದಿಲ್ಲವೇ? ನನ್ನಲ್ಲಿದ್ದ ಜಿಗುಪ್ಸೆ ಮಾಯವಾಗಿತ್ತು. ಇದೇ ಈಚೆಗೆ 2 ತಿಂಗಳಿಂದ ಶಾಲಮುಗ್ರ ಚುಚ್ಚುಮದ್ದು ಕೊಡುತ್ತಿದ್ದಾರೆ. ಹಾಗಾಗಿ ಪರವಾಗಿಲ್ಲ. ನೋಡು ಎಂದು ತನ್ನ ಎಡಭಾಗದ ಕೆನ್ನೆ ಹಾಗೂ ಕುತ್ತಿಗೆಗಳನ್ನು ಬೆಳಕಿಗೆ ಹಿಡಿದು, ಗಾಯ ಒಣಗುತ್ತಿದೆ ಅಲ್ವಾ? ನನ್ನ ಅಂತಃಕರಣ ಉಕ್ಕಿ ಬಂತು. ಅವನು ತೋರಿಸಿದ ಜಾಗವನ್ನು ಸ್ಪರ್ಶಿಸಲು ಕೈ ಮುಂದೆ ಮಾಡಿದೆ. ತಕ್ಷಣ ಆತ ಹಿಂತೆಗೆದ. ಥ್ಯಾಂಕ್ಸ್. ನನ್ನನ್ನು ಸ್ಪರ್ಶಿಸಿ ಸ್ನೇಹ ಸೂಚಿಸಲು ಯತ್ನಿಸಿದ್ದಕ್ಕೆ ವಂದನೆಗಳು. ಆದರೆ ಹುಷಾರಾಗಿರು, ಇಲ್ಲಿ ನೀನು ಯಾರನ್ನೂ ಮುಟ್ಟುವ ಹಾಗೇ ಇಲ್ಲ. ಇಷ್ಟೆಲ್ಲ ಮಾತುಕತೆ ನಡೆದ ಮೇಲೂ ಬೇರಾವ ಮುಖಗಳೂ ಬೆಳಕಿನೆಡೆಗೆ ಬರಲೇ ಇಲ್ಲ. ಬಹುಶಃ ನನ್ನ ನೋಟವನ್ನು ಎದುರಿಸುವ ಧೈರ್ಯ ಜೀನ್ ಒಬ್ಬನಿಗೆ ಮಾತ್ರ ಇದ್ದದ್ದು ಎಂದು ಕಾಣುತ್ತೆ. ಅಲ್ಲಿಂದ ನನ್ನನ್ನು ಹತ್ತಿರವೇ ಇದ್ದ ಸಮುದಾಯ ಭವನಕ್ಕೆ ಕರೆದೊಯ್ದರು. ಗ್ರಾಮಸ್ಥರೆಲ್ಲ ಸಂಜೆ ಹೊತ್ತಿಗೆ ಸೇರುತ್ತಿದ್ದ ಸ್ಥಳ ಅಂತ ಕಾಣುತ್ತೆ. ನಾನು ಹೋಗುವಷ್ಟರಲ್ಲಿ 20-30 ಜನ ಅದಾಗಲೇ ಕೂಡಿಯಾಗಿತ್ತು. ಕೋಣೆಯ ಮಧ್ಯದಲ್ಲಿ ಒಂದು ಸ್ಪೂಲ್, ಅದರ ಮೇಲೆ ತೊನ್ನು ರೋಗದಿಂದ ಸಂಪೂರ್ಣ ಬಿಳಿಚುಕೊಂಡ ವ್ಯಕ್ತಿಯೊಬ್ಬ ಕುಳಿತಿದ್ದ. ಅವನ ಹಿಂದೆ 7-8 ಜನ ನಿಂತಿದ್ದರು. ಕುಳಿತಿದ್ದ ವ್ಯಕ್ತಿ ಅಧಿಕಾರವಾಣಿಯಿಂದ ಮಾತಿಗಿಳಿದ. ನಾನು ಟುಸಾಂಟ್. ನಿನ್ನ ಹೆಸರು ಪ್ಯಾಪಿಲಾನ್ ಇರಬೇಕು. ಹೌದು, ನನ್ನ ಹೆಸರು ಈಗಾಗಲೇ ಇಲ್ಲಿಗೆ ತಲುಪಿದ್ದು ಕೇಳಿ ಚಕಿತನಾದೆ. ಸುದ್ದಿ ಸಮಾಚಾರಗಳು ಇಲ್ಲಿ ಬಹಳ ವೇಗವಾಗಿ ಪ್ರಸಾರಗೊಳ್ಳುತ್ತವೆ. ನೀನು ಕದ್ದೊಯ್ದ ರೈಫಲಲ್ಲಿ ಅದನ್ನು ನೀರಿಗೆಸೆದವು. ಎಲ್ಲಿ? ಆಸ್ಪತ್ರೆ ಪಕ್ಕದ ಅಡ್ಡಗೋಡೆ ಇದೆಯಲ್ಲ, ಅದರ ಎದುರು. ಹುಡುಕಿದರೆ ಸಿಗಬಹುದೇ? ಸಿಗಬಹುದು. ನೀರೇನೂ ಅಷ್ಟು ಆಳವಿಲ್ಲ. ಅದು ನಿನಗೆ ಹೇಗೆ ಗೊತ್ತು? ಕಾಲಿಗೆ ಪೆಟ್ಟಾಗಿರುವ ನನ್ನ ಸ್ನೇಹಿತನನ್ನು ಆ ನೀರಿನಲ್ಲೇ ಹೊತ್ತು ತಂದು ದೋಣಿಗೆ ತುಂಬಿಸಿದ್ದವು. ಸಹಾಯ ಬೇಕು ಎಂದಿಯಲ್ಲ? ಯಾವ ರೀತಿಯ ಸಹಾಯ? ನನಗೊಂದು ಗಟ್ಟಿಮುಟ್ಟಾದ ದೋಣಿ ಬೇಕು, ಸಮುದ್ರಯಾನ ಮಾಡುವಂಥದ್ದು. ಇಲ್ಲವೆಂದಾನೋ ಎಂಬ ಹೆದರಿಕೆಯಿಂದ ತಕ್ಷಣ ಮುಂದುವರಿಸಿದೆ. ನನ್ನಲ್ಲಿ ಹಣವಿದೆ, ಕೊಂಡುಕೊಳ್ಳುತ್ತೇನೆ. ಸರಿ, ನನ್ನದೇ ಒಂದು ದೋಣಿಯಿದೆ. ದೋಣಿಯಲ್ಲ, ಸಣ್ಣ ಹಡಗು ಅನ್ನಬಹುದು. ಅಷ್ಟು ಗಟ್ಟಿಮುಟ್ಟಾಗಿದೆ, ಹೊಚ್ಚ ಹೊಸದು. ಹೋದವಾರವಷ್ಟೇ ಆಲ್ಬನಾದುಂಡ ಕದ್ದದ್ದು. ಎಷ್ಟು ಕೊಡುತ್ತೀಯಾ? ಬೆಲೆಯನ್ನು ನೀನೇ ನಿರ್ಧರಿಸಬೇಕು. ನನಗೆ ಇಲ್ಲಿಯ ಬೆಲೆಗಳ ಪರಿಚಯವಿಲ್ಲ. 3,000 ಫ್ರಾಂಕ್ಗಳು. ಅಷ್ಟು ಹಣ ಇದ್ದರೆ ಕೊಡು. ಇಲ್ಲವಾದಲ್ಲಿ ಹೋಗಿ ಆ ರೈಫಲ್ ಹುಡುಕಿ ತಂದು ಕೊಡು. ಬೇಡ, ಹಣವನ್ನೇ ಕೊಡುತ್ತೇನೆ. ಸರಿ, ಹಾಗಿದ್ರೆ ವ್ಯವಹಾರ ಮುಗಿಯಿತಲ್ಲ? ಸ್ವಲ್ಪ ಕಾಫಿ ಕುಡಿಯೋಣ. ಕುಬ್ಬನೊಬ್ಬ ಕಾಫಿ ಕಾಯಿಸಲು ಮುಂದಾದ. ಶುಭ್ರವಾಗಿ ಹೊಳೆಯುತ್ತಿರುವ ತವರದ ಪಾತ್ರೆಯನ್ನು ಬೆಂಕಿಯ ಮೇಲಿಟ್ಟು ಕಷಾಯ ಸುಳಿದು ಕಾಯಿಸಿದ. ಅನಂತರ ಅದರಿಂದ ಉಳಿದವರಿಗೆ ಹಂಚಿ ಆ ತವರದ ಲೋಟವನ್ನು ನನಗೆ ಕೊಟ್ಟು, ಹೆದರಬೇಡ, ಈ ಲೋಟವನ್ನು ಅತಿಥಿಗಳಿಗಂತಲೇ ತೆಗೆದಿರಿಸಿದ್ದೇವೆ. ರೋಗಿಗಳಾರೂ ಮುಟ್ಟುವುದಿಲ್ಲ. ಕುಬ್ಬನಿಂದ ಲೋಟವನ್ನು ತೆಗೆದುಕೊಂಡು ಒಂದು ಗುಟುಕು ಕಾಫಿಯನ್ನು ಚಪ್ಪರಿಸಿ ತೊಡೆಯ ಮೇಲಿಟ್ಟುಕೊಂಡವನು ಪುನಃ ಲೋಟದ ಕಡೆ ಗಮನ ಹರಿಸಿದಾಗ ಒಂದು ಕೈ ಬೆರಳು ಅಂಟಿಕೊಂಡದ್ದು ಕಾಣಿತು. ವಿಷಯ ಏನೆಂದು ಅರ್ಥವಾಗುವ ಮೊದಲೇ ಆ ಕುಳ್ಳ, ಅರೆ,
ನನ್ನ ಇನ್ನೊಂದು ಬೆರಳು ಬಿದ್ದು ಹೋಗಿದೆ, ಎಲ್ಲಿ ಬಿತ್ತು ಅಂತ ಎಂದು ಕತ್ತಲಲ್ಲೇ ನೆಲದ ಮೇಲೆ ಹುಡುಕತೊಡಗಿದ. ಇಲ್ಲಿದೆ ನೋಡು ಎಂದು ಲೋಟವನ್ನು ತೋರಿಸಿದಾಗ ಅಂಟಿಕೊಂಡ ಬೆರಳನ್ನು ತೆಗೆದು ಒಲೆಗೆ ಎಸೆದು ಲೋಟವನ್ನು ಹಿಂದಿರುಗಿಸಿದ. ನಾನು ಮಿಕಿ ಮಿಕಿ ನೋಡುತ್ತಿರುವಂತೆ, ಕುಡಿ, ಏನೂ ತೊಂದರೆಯಿಲ್ಲ, ಏಕೆಂದರೆ ನನಗೆ ಬಂದಿರುವುದು ಒಣಕುಷ್ಠರೋಗ. ಇತರರ ಹಾಗೆ ಕೊಳೆಯುವುದಿಲ್ಲ, ಬದಲಾಗಿ ನನ್ನ ಅಂಗಾಂಗಗಳು ಒಂದೊಂದಾಗಿ ಉದುರಿ ಹೋಗುತ್ತವೆ ಅಷ್ಟೇ. ಇದು ಒಬ್ಬರಿಂದೊಬ್ಬರಿಗೆ ಅಂಟುವುದಿಲ್ಲ. ಹಸಿ ಮಾಂಸ ಸುಟ್ಟು ಕರಕಲಾಗುತ್ತಿರುವ ನಾತ ಮೂಗಿಗೆ ಹೊಡೆಯುತ್ತಿತ್ತು. ಬೆಂಕಿಗೆ ಎಸೆದ ಆತನ ಬೆರಳೇ ಸುಡುತ್ತಿರಬೇಕು. ಟುಸ್ಸಾಂಟ್ ಮಾತು ಮುಂದುವರಿಸಿದ. ನೀವು ಈ ರಾತ್ರಿ ಏನೋ ನಾಳೆ ಸಂಜೆಯವರೆಗೂ ಕರೆದುಕೊಂಡು ಇಲ್ಲೇ ಇರಬೇಕಾಗುತ್ತದೆ. ನಿಮ್ಮ ಸ್ನೇಹಿತರಿಗೂ ಹೇಳಿ ಬಾ. ಎತ್ತಿಕೊಂಡು ಕಾಲು ಮುರಿದುಕೊಂಡವನನ್ನು ಬರಬೇಕಾಗಬಹುದು. ಹಾಗೆ ಮಾಡು. ನಾವ್ಯಾರೂ ನಿನಗೆ ಸಹಾಯ ಹಸ್ತ ಚಾಚುವಂತವರಲ್ಲ, ಏಕೆ ಎಂದು ನಿನಗೂ ಗೊತ್ತು. ನಮ್ಮ ದೋಣಿಗೆ ಹಿಂದಿರುಗಿ ನಡೆದುದೆಲ್ಲವನ್ನೂ ವಿವರಿಸಿ ಕ್ಲೇಶಿಯಟ್ಟನ್ನು ಹೊತ್ತು ತಂದು ಗುಡಿಸಲಿನಲ್ಲಿ ಮಲಗಿಸಿದೆ. ಅತಿಥಿಗಳಿಗೆಂದೇ ಇಟ್ಟಿದ್ದ ಹೊಚ್ಚ ಹೊಸ ಕಂಬಳಿ ಬೆಡ್ಶೀಟ್ಗಳನ್ನು ಕುಬ್ಬ ತಂದುಕೊಟ್ಟು ಹಿಂದಿರುಗುವ ಮೊದಲು ನಮ್ಮ ಹಳೆಯ ದೋಣಿಯನ್ನು ನನಗೆ ಕುಡಿ ಎಂದು ಕೇಳಿಕೊಂಡ. ನಾವು ಸಂತೋಷದಿಂದಲೇ ಒಪ್ಪಿಕೊಂಡೆವು. ಇನ್ನು ಮಲಗುವ ಸಮಯ. ಇಲ್ಲಿಯವರೆಗೆ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ. ಮುಂದಿನ ಚಿಂತೆ ಈಗ ಬೇಡ. ಕಣ್ಣು ರೆಪ್ಪೆ ಮುಚ್ಚುವ ಹೊತ್ತಿಗೆ ಕ್ಲೇಶಿಯಟ್ ಏನೋ ಹೊಸ ರಾಗ ಎಳೆದ. ನಮ್ಮ ಈ ಪಲಾಯನಕ್ಕೆ 6,500 ಫ್ರಾಂಕ್ ಖರ್ಚಾದಂತಾಗುತ್ತದೆ. ನನ್ನ ಹತ್ತಿರ 3,000 ಹೇಗೂ ಇದೆಯಲ್ಲ, ನನ್ನ ಪಾಲನ್ನು ಕೊಡುತ್ತೇನೆ, ತಗೋ. ಈ ಮೂರ್ಖನ ಮಾತಿಗೆ ನಗು ಬಂತು. ಅಲ್ಲ ಕಣಯ್ಯ, ನಾವು ಹೊರಟಿರುವುದು ಕದ್ದು ಪರಾರಾಗೋಣ ಅಂತ. ಈ ಕೆಲಸವನ್ನು ಬ್ಯಾಂಕಿನ ಗುಮಾಸ್ತರು ರೀತಿ ಜಮಾ ಖರ್ಚುಗಳ ಲೆಕ್ಕ ಇಟ್ಟುಕೊಂಡು ಮಾಡುವುದಕ್ಕಾಗುತ್ತದೆಯೇ? ನನ್ನಲ್ಲಿ ದುಡ್ಡಿರುವವರೆಗೆ ಕೊಡುತ್ತೇನೆ, ಆಮೇಲೆ ನೋಡೋಣ ಅಂದೆ. ಆತ ಮರುಮಾತುನಾಡಲಿಲ್ಲ. ಮಾರನೇ ಬೆಳಗ್ಗೆ ಸ್ವಲ್ಪ ತಡವಾಗಿಯೇ ಎದ್ದವು. ಹೊರಗೆ ಹೋಗುವುದೇ ಬೇಡವೇ ಎಂದು ಯೋಚಿಸುತ್ತಿದ್ದಾಗ ಟುಸಾಂಟ್ ಬಂದ. ಏನೂ ತೊಂದರೆಯಿಲ್ಲ, ಆರಾಮವಾಗಿ ಓಡಾಡಿ. ನೋಡಿ, ಆ ತೆಂಗಿನ ಮರದ ನೆತ್ತಿಯಲ್ಲಿ ಒಂದು ಬಿಳಿ ಬಾವುಟ ಕಾಣುತ್ತಿದೆಯಲ್ಲ, ಅದು ಹಾರಾಡುತ್ತಿದ್ದರೆ ಏನೂ ಅಪಾಯವಿಲ್ಲ. ಪಹರೆ ದೋಣಿಗಳು ಹತ್ತಿರದಲ್ಲಿಲ್ಲ ಎಂದು ಅರ್ಥ. ಇದು ನಮ್ಮ ದ್ವೀಪದ ಸಂಕೇತ ಭಾಷೆ. ಪೊಲೀಸರ ಪಹರೆಯವರ ಸುಳಿವು ಕಂಡ ಕೂಡಲೇ ಆ ಮರದ ಮೇಲೆ ಕದ್ದು ಕುಳಿತು ವೀಕ್ಷಿಸುತ್ತಿರುವ ವ್ಯಕ್ತಿ ಬಾವುಟವನ್ನು ಇಳಿಸಿಬಿಡುತ್ತಾನೆ. ಆಗ ನಾವು ಜಾಗೃತರಾಗಬೇಕು. ಈ ಬಡ್ಡಿ ಮಕ್ಕಳು ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚುವುದರಲ್ಲಿ ನಿಸ್ಸೀಮರು. ನಮ್ಮ ಹೊಸ ದೋಣಿಯನ್ನು ಸಮುದ್ರಯಾನಕ್ಕೆ ಅನುವು ಮಾಡಬೇಕಿತ್ತು. ದೊಡ್ಡ ಅಲೆಗಳೆದುರು ಸ್ಥಿರತೆಯನ್ನು ಕಾಪಾಡಲು ಅಡಿತೊಲಗೊಂದನ್ನು ಜೋಡಿಸಬೇಕಿತ್ತು. ಹಾಗೆ ಹಾಯನ್ನು ಹೊಲೆದು ಹಾಯಿಸ್ತಂಭವನ್ನು ಗಟ್ಟಿ ಮಾಡಬೇಕಿತ್ತು. ಕೂಡಲೇ ಮೂವರೂ ಕಾರ್ಯಮಗ್ನರಾದವು. ಸ್ವಲ್ಪ ಹೊತ್ತಿನಲ್ಲಿ ಟುಸಾಂಟ್ ಬಂದು ದೂರದಲ್ಲೇ ನಿಂತು ಸಲಹೆ ಕೊಡತೊಡಗಿದ. ಹಾಗೆ ಉಳಿದವರೂ ಬಂದು ನಮಗೆ ಬೆಂಬಲ ಸೂಚಿಸಿದರು. ಹತ್ತಿರ ಬಂದು ಕೈ ಸೇರಿಸಲು ಎಲ್ಲರಿಗೂ ಹೆದರಿಕೆಯಿತ್ತು. ಒಮ್ಮೆ ಕಳಚಿದ ಕೀಲೊಂದನ್ನು ಸರಿಮಾಡಲು ಹೋದಾಗ ಒಂದು ರೋಗಿ ಕೈಗೆ ಏಟು ಮಾಡಿಕೊಂಡ. 1-2 ಹನಿ ರಕ್ತ ಆ ಕೀಲಿನ ಮೇಲೆ ಚೆಲ್ಲಿತು. ನಮಗೆ ಅದನ್ನು ಮುಟ್ಟಬೇಡಿರೇ ಎಂದು ಹೇಳಿ ಕೂಡಲೇ ಹೋಗಿ ಸ್ವಲ್ಪ ರಮ್ ತಂದು ಆ ರಕ್ತದ ಮೇಲೆ ಚೆಲ್ಲಿ ಬೆಂಕಿ ಕೊಟ್ಟ. ಬೆಂಕಿ ಆರಿದ ಮೇಲೆ ಈಗ ಬೇಕಾದರೆ ಮುಟ್ಟಿ, ರಕ್ತವೆಲ್ಲ ಸುಟ್ಟು ಹೋಗಿದೆ ಎಂದ. ನಮ್ಮ ಬಗ್ಗೆ ಅವರ ಕಾಳಜಿ ಮನಮಿಡಿಯುವಂತಿತ್ತು. 3-4 ಸಾರಿ ಪರಾರಾಗಿ ಮತ್ತೆ ಹಿಂದಕ್ಕೆ ಕಳಿಸಲ್ಪಟ್ಟ ರೋಗಿಯೊಬ್ಬ ತನ್ನ ಅನುಭವಗಳನ್ನು ನನ್ನೊಂದಿಗೆ ಕೂಲಂಕುಷವಾಗಿ ಹಂಚಿಕೊಂಡ. ಅವನು ಹೇಳಿದ ಸಂಗತಿಗಳೆಲ್ಲ ಜ್ಞಾಪಕದಲ್ಲಿಟ್ಟುಕೊಳ್ಳಲು ಆದಷ್ಟು ಪ್ರಯತ್ನ ಮಾಡಿದೆ. ಸಂಕಷ್ಟದ ಸಮಯದಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಉಪಯುಕ್ತ ಸೂಚನೆಗಳೇ ನಮ್ಮನ್ನು ಬಚಾವು ಮಾಡುವುದು. ಇಲ್ಲಿಂದ 4-5 ಗಂಟೆಗಳ ಪ್ರಯಾಣ ಮಾಡಿದರೆ ಸಮುದ್ರ ಸಿಗ್ತದೆ. ಮಾರೋನಿ ನದಿ ಸಾಗರ ಸೇರುವ ಅಳಿವಿಯಲ್ಲಿ ಬಹಳ ಜಾಗರೂಕರಾಗಿರಬೇಕು, ಏಕೆಂದರೆ ಅಲ್ಲಿ ಸೆಳೆತ ಬಹಳ ಜೋರಾಗಿರ್ತದೆ. ನದಿಯ ವೇಗವು ಸಾಗರದ ಉಬ್ಬರ ಇಳಿತಗಳಿಂದ ನಿಯಂತ್ರಿತವಾಗಿರುವುದರಿಂದ ತಾಸುಗಳ ಲೆಕ್ಕವನ್ನು ಖರಾರುವಾಗಿ ಇಟ್ಕೊಳ್ಬೇಕು. ಉಬ್ಬರದ ಸಮಯದಲ್ಲಿ ನದಿಯಿಂದ ಸಾಗರಕ್ಕೆ ದಾಟುವುದು ಅಸಾಧ್ಯ. ಇನ್ನೂ ಮುಂತಾದ ಬಹಳ ಉಪಯುಕ್ತ ಸಲಹೆಗಳನ್ನು ಕೊಟ್ಟ. ಜೊತೆಗೆ ಒಂದು ಬಹಳ ಎಚ್ಚರಿಕೆಯ ಮಾತನ್ನು ಸೇರಿಸಿದ. ನೋಡಿ, ಯಾವುದೇ ಕಾರಣಕ್ಕೂ ನದಿಯ ದಂಡೆಯ ಸನಿಹಕ್ಕೆ ಹೋಗಬೇಡಿ. ಗಾಳಿಯ ದೆಸೆಯಿಂದಲಾಗಲಿ ಸಾಗರದ ಸೆಳೆತದಿಂದಲಾಗಲಿ ದಡ ಮುಟ್ಟಿದ್ರೆ ನಿಮ್ಮ ಕಥೆ ಮುಗಿದಂತೆಯೇ. ಒಂದು ಕಡೆ ಡಚ್ ಗಯಾನ ಇದೆ, ಇನ್ನೊಂದು ದಂಡೆಯ ಮೇಲೆ ಬ್ರಿಟಿಷ್ ಗಯಾನ ಇದೆ. ಇವೆರಡೂ ದ್ವೀಪಗಳಿಗೂ ಫ್ರಾನ್ಸ್ ದೇಶಕ್ಕೂ ಒಂದು ಒಪ್ಪಂದ ಇರುವುದರಿಂದ ನಿಮ್ಮನ್ನು ಹಿಡಿದು ಪುನಃ ಫ್ರಾನ್ಸ್ ದೇಶದ ವಶಕ್ಕೆ ಒಪ್ಪಿಸಿಬಿಡ್ತಾರೆ. ಹಾಗಾಗಿ ನದಿಯ ಮಧ್ಯದಲ್ಲೇ ಕತ್ತರಿನ ಸಮಯದಲ್ಲಿ ಸಾಗಬೇಕು. ಆಮೇಲೆ ಟ್ರಿನಿಡಾಡ್ ಸಿಗ್ತದೆ. ಅವರು ಪರವಾಗಿಲ್ಲ, ನಿಮ್ಮನ್ನು ವಾಪಸ್ಸು ಫ್ರಾನ್ಸ್ನ ವಶಕ್ಕೆ ಒಪ್ಪಿಸುವುದಿಲ್ಲ. ಆದರೆ ಗರಿಷ್ಠ 2 ವಾರವಷ್ಟೇ ನಿಮ್ಮನ್ನು ಅಲ್ಲಿ ಇರಲು ಬಿಡುವುದು. ಆಮೇಲೆ ಒತ್ತಾಯದಿಂದ ಹೊರಗಟ್ಟುತ್ತಾರೆ. ನೀವು ಎಲ್ಲಿಗಾದರೂ ಹೋಗಬಹುದು.
ಅಲ್ಲಿಂದ ಮುಂದೆ ವೆನೆಜುವೆಲಾ ದೇಶ. ಅಲ್ಲಿ ಕಾನೂನು ಕಟ್ಟಳೆಗಳು ಸ್ವಲ್ಪ ಜಾಸ್ತಿ. 4-5 ವರ್ಷ ಎಳೆದಾಡಿ ಆಮೇಲೆ ಫ್ರಾನ್ಸ್ ಸರ್ಕಾರದ ವಶಕ್ಕೆ ಒಪ್ಪಿಸ್ತಾರೆ. ಹಾಗಾಗಿ ನಿಮಗೆ ಅತ್ಯಂತ ಸುರಕ್ಷಿತ ದೇಶ ಎಂದರೆ ಕೊಲಂಬಿಯಾ. ಅಲ್ಲಿಗೆ ತಲುಪಿ 4 ವರ್ಷ ಸನ್ನಡತೆಯನ್ನು ಪ್ರದರ್ಶಿಸಿದರೆ ನಿಮ್ಮನ್ನು ಪ್ರಜೆಗಳನ್ನಾಗಿ ಸ್ವೀಕರಿಸ್ತಾರೆ. ನಮ್ಮ ಅಂತಿಮ ಗುರಿ ಇನ್ನೂ 100 ಮೈಲಿಗಳಾಚೆ ಇದೆ ಎಂಬುದನ್ನು ಸ್ಪಷ್ಟಪಡಿಸಿದ. ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆ ದೂರವನ್ನು ಕ್ರಮಿಸಲು ಸಜ್ಜಾಗಿರಬೇಕು. ಅಷ್ಟೇ ಅಲ್ಲ, ಆ ಕಠಿಣ ಪ್ರಯಾಣಕ್ಕೆ ನಮ್ಮ ದೋಣಿಯನ್ನು ಸಜ್ಜುಗೊಳಿಸಬೇಕು. ಆಗ ನನಗೆ ತುಂಬ ಕಸಿವಿಸಿಯಾಗುವಂತಹ ಪ್ರಸಂಗವೊಂದು ನಡೆಯಿತು. ಜೀನ್ ಪೇರ್ ಬಂದು ದೋಣಿಗೆ 3,000 ಫ್ರಾಂಕ್ಗಳನ್ನು ಕೊಟ್ಟ ಮೇಲೆ ನಿಮ್ಮಲ್ಲಿ ಏನಾದರೂ ಹಣ ಉಳಿಯುತ್ತದೆಯೇ ಎಂದು ಪ್ರಶ್ನಿಸಿದ. ತಕ್ಷಣ ನಾನು ಚುರುಕಾದೆ. ಅಥವಾ ನಮ್ಮ ಆತ್ಮರಕ್ಷಣೆಗಾಗಿ ಜಾಗೃತನಾಗಲೇಬೇಕಿತ್ತು ಅನ್ನಿ. ಇಲ್ಲ, ನಮ್ಮಲ್ಲಿ ಇರುವುದು ಇಷ್ಟೇ ಎಂದು ಸುಳ್ಳಾಡಿದೆ. ಆತ ಟುಸ್ಯಾಂಟ್ನ ಕಡೆ ತಿರುಗಿ, ನೋಡು, ಇವರಿಗೆ ನಾನು ಸಹಾಯ ಮಾಡಲೇಬೇಕು. ನನ್ನ ರಿವಾಲ್ವರ್ ಇದೆಯಲ್ಲ, ಅದನ್ನು ನಿನಗೆ ಕೊಡುತ್ತೇನೆ. ದೋಣಿಯ ಬೆಲೆಯಲ್ಲಿ 1,000 ಕಡಿಮೆ ಮಾಡುವಂದ. ನನ್ನ ಜೊತೆಗಾರರಿಬ್ಬರಿಗೂ ಬಹಳ ಖುಷಿಯಾಯಿತು. ಥ್ಯಾಂಕ್ಸ್ ಅಂದರು. ಆದರೆ ನನಗೆ ಮಾತ್ರ ನನ್ನ ಬಗ್ಗೆಯೇ ಹೇಸಿಗೆ ಅನಿಸಿ, ಬೇಡ ಬೇಡ, ನೀನು ಅಷ್ಟೊಂದು ದೊಡ್ಡ ಮೊತ್ತವನ್ನು ನಮಗಾಗಿ ತ್ಯಾಗ ಮಾಡುವುದು ಸರಿಯಲ್ಲ ಎಂದು ವಿರೋಧಿಸಿದೆ. ಅದಕ್ಕೆ ಜೀನ್ ಪೇರ್ ಏನಂದಗೊಟ್ಟೆ, ನೋಡು, ಟುಸ್ಯಾಂಟ್ ಸಹ ಬಹಳ ದೊಡ್ಡ ಮೊತ್ತದ ಸಹಾಯ ಮಾಡಿದ್ದಾನೆ. ನಿಮ್ಮ ಗಮನಕ್ಕೆ ಬಂದಿಲ್ಲ ಅಷ್ಟೇ. ವಾಸ್ತವದಲ್ಲಿ ಆ ದೋಣಿಗೆ 5,000ಕ್ಕೂ ಹೆಚ್ಚು ಬೆಲೆ ಇದೆ. ನಿಮಗೆ ಸಹಾಯ ಮಾಡಲು ಕಡಿಮೆ ಹೇಳಿದ್ದಾನೆ. ಅವನು 2,000 ಬಿಟ್ಟಿರುವಾಗ ಸ್ನೇಹಿತನಾದ ನಾನು 1,000 ತ್ಯಾಗ ಮಾಡಬಾರದೆ? ನನ್ನ ಗಂಟಲು ಕಟ್ಟಿಬಂತು. ಅಷ್ಟರಲ್ಲಿ ಮನಮಿಡಿಯುವ ಇನ್ನೊಂದು ಘಟನೆ ನಡೆಯಿತು. ಟೂಸಾಂಟ್ ಮತ್ತು ಜೀನ್ ಪಿಯರ್ ನಮಗೆ ಹಣದ ಸಹಾಯ ಮಾಡುತ್ತಿರುವ ಸಂಗತಿಯನ್ನು ಗಮನಿಸಿದ ಒಬ್ಬ ರೋಗಿ ಒಂದು ಹ್ಯಾಟನ್ನು ತೆಗೆದು ಮಧ್ಯದಲ್ಲಿಟ್ಟ. ಕೂಡಲೇ ಎಲ್ಲರೂ ತಮ್ಮ ತಮ್ಮ ಕೈಲಾದಷ್ಟು ಹಣವನ್ನು ಆ ಟೊಪ್ಪಿಯೊಳಗೆ ಎಸೆಯಲು ಕ್ಷಣಾರ್ಧದಲ್ಲಿ ಅದು ತುಂಬಿ ಹರಿಯಿತು. ಹಾಗೆ ಸಂಗ್ರಹಿಸಿದ ಹಣವನ್ನು ನಮ್ಮ ದಾರಿ ಖರ್ಚಿಗೆಂದು ಕೊಡಲು ಬಂದರು. ನಾನಂತೂ ಪಾಪಪ್ರಜ್ಞೆಯಿಂದ ಕುಗ್ಗಿಹೋದೆ. ಬೇಡ, ದಯವಿಟ್ಟು ನೀವು ಬೆವರು ಸುರಿಸಿ ದುಡಿದ ಹಣವನ್ನು ನಮಗಾಗಿ ತ್ಯಾಗ ಮಾಡಬೇಡಿ ಎಂದು ವಿನಂತಿಸತೊಡಗಿದೆ. ನಮ್ಮಲ್ಲಿ ಇನ್ನೂ ಸಾಕಷ್ಟು ಹಣವಿದೆಯೆಂದು ಹೇಗೆ ಘೋಷಿಸಲಿ? ಆಗ ರೋಗದಿಂದ ಕೈಕಾಲುಗಳೆಲ್ಲಾ ಸುರುಟಿ ಹೋದ ನೀಗ್ರೋ ಒಬ್ಬ ನುಡಿದ, ನೋಡು, ಇಲ್ಲಿ ನಮಗೆ ದುಡ್ಡಿನ ಅಗತ್ಯ ಖಂಡಿತ ಇಲ್ಲ, ಜೂಜಾಡುವುದೂ ಇಲ್ಲ. ಅಪರೂಪಕ್ಕೆ ಇಲ್ಲಿಗೆ ಬರುವ ರೋಗಿಷ್ಠ ಹೆಂಗಸರ ಮೇಲೆ ಪೋಲು ಮಾಡುವುದು ಅಷ್ಟೇ. ಅದರ ಬದಲು ನಮ್ಮ ಹಣ ಸ್ವಲ್ಪವಾದರೂ ಸದ್ವಿನಿಯೋಗವಾದರೆ ನಮಗೂ ಆತ್ಮತೃಪ್ತಿ. ಇಷ್ಟೊಂದು ವಿಶಾಲ ಹೃದಯಿಗಳೆದುರು ನಾನೆಷ್ಟು ಸಣ್ಣ ವ್ಯಕ್ತಿ. ಹಿಂದು ಮುಂದು ಯೋಚಿಸದೆ ಪರೋಪಕಾರಕ್ಕಿಳಿದರಲ್ಲ. ವಿರೂಪ ದೇಹದೊಳಗಿನ ಸುಂದರ ಮನಸ್ಸು ನನ್ನನ್ನು ಮಂತ್ರಮುಗ್ಧಗೊಳಿಸಿತು. ಸಂಗ್ರಹಿಸಿದ ಹಣ 810 ಫ್ರಾಂಕ್ಗಳನ್ನು ನನಗೆ ಉಡುಗೊರೆಯಾಗಿ ಕೊಟ್ಟರು. ಇದರಿಂದ ಅವರಿಗೆ ತೃಪ್ತಿಯಾಗುವುದಿದ್ದರೆ ಸರಿ, ಹಾಗೆಯಾಗಲಿ. ನನಗೂ ನೆಮ್ಮದಿ ಎನಿಸಿತು. ಸಂಜೆ ಹತ್ತಿರಾಗುತ್ತಿತ್ತು. ಹೊರಡಲನುವಾದೆವು. ದ್ವೀಪವಾಸಿಗಳು ತಂದುಕೊಟ್ಟ ಆಹಾರ ಮತ್ತು ಇತರ ಸಾಮಗ್ರಿಗಳಿಗೆ ಲೆಕ್ಕವಿಲ್ಲ. 200 ಮೊಟ್ಟೆಗಳನ್ನು ಬೇಯಿಸಿ ತಂದು ದೋಣಿಗಿಟ್ಟರು. ನಮಗೆನ್ನೇ 2 ದೊಡ್ಡ, ಅಂದರೆ 50 ಪೌಂಡ್ ತೂಗುವಷ್ಟು ದೊಡ್ಡ ಆಮೆಗಳನ್ನು ಹಿಡಿದು ಕಟ್ಟಿ ಅಂಗಾತೆ ಇಟ್ಟರು. ಅಕ್ಕಿ, ತಂಬಾಕು, ಔಷಧಿಗಳು, ಇದ್ದಿಲು, ಕೊನೆಗೆ ಬೆಂಕಿಪೊಟ್ಟಣ ಸಹ ಸರಬರಾಜಾಯಿತು. ಎಲ್ಲವೂ ಮೊಹರು ಮಾಡಿದ ಡಬ್ಬಗಳಲ್ಲಿ, ರೋಗಿಗಳ ಸಂಪರ್ಕಕ್ಕೆ ಬರದಂತೆ ಶುಭ್ರವಾಗಿದ್ದವು. ಟೂಸಾಂಟ್ ಜೊತೆ ಲೆಕ್ಕ ಚುಕ್ತಾ ಮಾಡುವುದಿತ್ತು. ಕ್ಲಾಸಿಯೆಟ್ನನ್ನು ಕರೆದು ಅವನ ಹೊರತೆಗೆದು ಅದರಲ್ಲಿ ಚಾರ್ಜರ್ನಿಂದ 3,000 ಫ್ರಾಂಕ್ನ 1,200 ಟೂಸಾಂಟ್ ಕೈಗಿತ್ತೆ. ಸಂಗ್ರಹಿಸಿದ 800 ಸೇರಿ ಅವನಿಗೆ 2,000ವಾಯಿತು. ಉಳಿದ ಹಣವನ್ನು ಚಾರ್ಜರ್ಗೆ ತುಂಬಿಸಿ ಕ್ಲಾಸಿಯೆಟ್ಗೆ ಕೊಟ್ಟಾಗ ಟೂಸಾಂಟ್ಗೆ ಏನನ್ನಿಸಿತೋ ಏನೋ, ರಿವಾಲ್ವರ್ ತೆಗೆದು ನನ್ನ ಕೈಗಿತ್ತ. ನಿಮ್ಮ ಜೀವವನ್ನೇ ಪಣವಿಟ್ಟು ಹೋರಾಡುತ್ತಿದ್ದೀರಾ? ಕೊನೆ ಗಳಿಗೆಯಲ್ಲಿ ಬರೀ ಒಂದು ಆಯುಧವಿಲ್ಲದ ಕಾರಣ ನೀವು ಸೋಲನ್ನಪ್ಪಬಾರದು. ಅದಕ್ಕಾಗಿ ಇದನ್ನು ಇಟ್ಟುಕೊಳ್ಳಿ. ಉಪಯೋಗಿಸುವ ಪರಿಸ್ಥಿತಿ ಬರದಿರಲಿ ಎಂದು ಹಾರೈಸುತ್ತೇನೆ ಎಂದ. ಮಳೆ ಪ್ರಾರಂಭವಾಯಿತು. ಹೊರಡಿ ಅಂದ ಟೂಸಾಂಟ್. ಮೂವರೂ ಸೇರಿ ದೋಣಿಯನ್ನು ಬಲವಾಗಿ ನೂಕಿದೆವು. ಗುಡ್ ಬಾಯ್, ಗುಡ್ ಲಕ್. ಥ್ಯಾಂಕ್ಸ್ ಟೂಸಾಂಟ್, ಥ್ಯಾಂಕ್ಸ್ ಜೀನ್, ಥ್ಯಾಂಕ್ಸ್ ಎವ್ರಿಬಡಿ. ಎಲ್ಲರಿಗೂ ವಂದನೆಗಳು. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಮೂವರೂ ಮನಸ್ಸಾರೆ ವಂದಿಸುತ್ತಾ ನೀರಿನ ಸೆಳೆತದಲ್ಲಿ ತೇಲುತ್ತಾ ಹೊರಟೆವು. ನನ್ನ ಹೃದಯ ತುಂಬಿ ಬಂತು. ನಾಗರಿಕ ಪ್ರಪಂಚದಿಂದ ದೂರಕ್ಕೆ ತಳ್ಳಲ್ಪಟ್ಟ ಈ ನತದೃಷ್ಟ ಜೀವಿಗಳು ಮಾಡಿದ ಉಪಕಾರ, ತೋರಿದ ಸ್ನೇಹಗಳು ನನ್ನನ್ನು ಜೀವಮಾನವಿಡೀ ಆಭಾರಿಯಾಗಿಸಿವೆ. ನಿಧಾನವಾಗಿ ಕೊಳೆಯುತ್ತಾ ಸಾವೆನೆದುರು ನೋಡುತ್ತಿದ್ದ ಈ ನನ್ನ ಸ್ನೇಹಿತರು ನಮ್ಮ ಈ ಪಲಾಯನದಲ್ಲಿ ಏಕಿಷ್ಟು ಆಸಕ್ತಿ ತೋರಿದರು. ಬಹುಶಃ ಬತ್ತಿದ ಅವರ ಕನಸುಗಳೆಂಬ ಬಾನಾಡಿಗಳು ನಮ್ಮ ಪಲಾಯನದ ಪ್ರಯತ್ನದೊಂದಿಗೆ ಮತ್ತೊಮ್ಮೆ ಗರಿಬಿಚ್ಚಿ ಬಾನಲ್ಲಿ ಹಾರಿದವೇ ಗೊತ್ತಿಲ್ಲ. ಏನಾದರಿರಲಿ ಸ್ನೇಹಿತರೆ, ನಾನಂತೂ ನಿಮಗೆ ಚಿರಋಣಿ. ನಾವು ನೆಲ ಬಿಟ್ಟು ಎಷ್ಟು ಗಂಟೆಗಳಾಗಿರಬಹುದು? ಮಾಶೂರೆ ಪ್ರಶ್ನಿಸಿದ. ನಾನು ಉತ್ತರಿಸುವ ಮೊದಲೇ
ಕ್ಲಾಸಿಯೇಟ್. ತಡಿ, ಸರಿಯಾಗಿ ಲೆಕ್ಕ ಮಾಡಿ ಹೇಳ್ತೇನೆ ಎಂದು ಪಕ್ಕದಲ್ಲಿದ್ದ ರಟ್ಟಿನ ತುಂಡುಗಳನ್ನು ಎಣಿಸತೊಡಗಿದ. ನಾನು ಕುತೂಹಲದಿಂದ ಗಮನಿಸಿದೆ. 39 ಚೂರುಗಳಿದ್ದವು. ಅಂದ್ರೆ 3/4 ಗಂಟೆಗಳಾದವು ಅಂದ. ನಾವು ಹೊರಟಲ್ಲಿಂದ ಪ್ರತಿ 5 ನಿಮಿಷಗಳಿಗೊಂದರಂತೆ ಆ ಚೂರುಗಳನ್ನು ಜೋಡಿಸಿಟ್ಟಿದ್ದ. ಹಾಗಾದರೆ ಇನ್ನು 15 ಅಥವಾ 20 ನಿಮಿಷಗಳಲ್ಲಿ ಸಾಗರದ ಉಬ್ಬರ ಪ್ರಾರಂಭವಾಗುತ್ತೆ. ನಾವು ಮುಂದುವರಿಯುವುದು ಕಷ್ಟ ಎಂದೆ. ಇಲ್ಲಿಯವರೆಗೆ ಗಂಟೆಗೆ 20ರಿಂದ 25 ಮೈಲಿಗಳ ವೇಗದಲ್ಲಿ ಸಾಗಿ ಬಂದಿದ್ದೆವು. ಕಡಲು ಇಳಿಮುಖವಾದ ಸಮಯದಲ್ಲಿ ಮರೋನಿ ನದಿ ಅಷ್ಟೊಂದು ವೇಗವಾಗಿ ಹರಿಯುತ್ತದೆ. ಸಮುದ್ರದ ಮಟ್ಟ ಏರುತ್ತಿದ್ದಂತೆ ನದಿ ತಟಸ್ಥವಾಗಿ, ಮಟ್ಟ ಇನ್ನೂ ಏರುಮುಖವಾದಾಗ ನದಿ ಹಿಮ್ಮುಖವಾಗಿ ಸಾಗುತ್ತದೆ. ನಮ್ಮ ಲೆಕ್ಕಾಚಾರದ ಪ್ರಕಾರ ನಾವೀಗ ಅಳಿವೆಯ ಹತ್ತಿರ ಇದ್ದೆವು. ಸಾಗರದ ನೀರು ನಮ್ಮನ್ನು ಪುನಃ ಹಿಂದಕ್ಕೆ ತಳ್ಳದಂತೆ ಮೆಲ್ಲಗೆ ದಂಡೆಯ ಹತ್ತಿರ ಸಾಗಿ ಸಿಕ್ಕಿದ ಗಿಡಗಂಟೆಗಳಿಗೆ ಅಂಟಿದಂತೆ ದೋಣಿಯನ್ನು ನಿಲ್ಲಿಸಿಕೊಂಡೆವು. ಸಂಪೂರ್ಣ ನಿಶ್ಶಬ್ದ ಆವರಿಸಿತು. ಮೂವರು ಹೊರಗೆ ಶಾಂತಚಿತ್ತರಾಗಿ ಕಾಣಿಸಿಕೊಂಡರೂ ಮನದೊಳಗಿನ ಕೋಲಾಹಲ ನಿಚ್ಚಳವಾಗಿತ್ತು. ಏಕೆಂದರೆ ನಮ್ಮ ಪಲಾಯನದ ಇನ್ನೊಂದು ಅಪಾಯಕಾರಿ ಘಟ್ಟ ಈಗ ಎದುರಾಗಲಿತ್ತು. ಇಲ್ಲಿಂದ ನದಿಮುಖವನ್ನು ದಾಟಿ ಸಾಗರ ಸೇರುವವರೆಗಿನ 10-20 ಮೈಲಿಗಳ ಪ್ರಯಾಣ ಸಾವು ಬದುಕಿನ ಅಂಚಿನಲ್ಲೇ ಸಾಗಲಿತ್ತು. ಎಡಕ್ಕೆ ಡಚ್ ಗಯಾನ, ಬಲಕ್ಕೆ ಬ್ರಿಟಿಷ್ ಗಯಾನ. ಇವುಗಳ ಮಧ್ಯೆ ಮೀನಿನೋಪಾದಿಯಲ್ಲಿ ಸಾಗಿ ಸಾಗರ ಸೇರಿಕೊಳ್ಳಬೇಕು. ಸ್ವಲ್ಪ ಅನುಮಾನ ಬಂದಲೂ ಸಾಕು, ಗುಂಡಿನ ಮಳೆಗರೆದು ಹೊಡೆದುರುಳಿಸುತ್ತಾರೆ, ಇಲ್ಲವೇ ಬೆನ್ನಟ್ಟಿ ಬಂದು ಸೆರೆ ಹಿಡಿಯುತ್ತಾರೆ. ಆದರೆ ಒಮ್ಮೆ ಸಮುದ್ರಕ್ಕೆ ಕಾಲಿಟ್ಟರೆ ಆಮೇಲೆ ಪರವಾಗಿಲ್ಲ. ಏಕೆಂದರೆ ಅದು ಈ ದೇಶಗಳ ಗಡಿ ನಿಯಂತ್ರಣ ರೇಖೆಯಿಂದ ಹೊರಗಿದೆ. ಅಲ್ಲಿ ನಾವು ಸರ್ವಸ್ವತಂತ್ರರು. ಮುಂದಿನ ಅವಘಡವನ್ನು ದಾಟಲು ಮನುಷ್ಯ ಪ್ರಯತ್ನ ಮಾತ್ರ ಸಾಕಾಗುತ್ತಿರಲಿಲ್ಲ. ಪ್ರಕೃತಿಯ ಸಹಕಾರವೂ ಧಾರಾಳವಾಗಿ ಬೇಕಿತ್ತು. ಅನುಕೂಲಕರ ದಿಕ್ಕಿಗಿದ್ದು ಗತಿಯೂ ವೇಗವಾಗಿದ್ದರೆ ನಮ್ಮ ಪರಿಶ್ರಮ ಅರ್ಧದಷ್ಟು ಕಡಿಮೆಯಾದಂತೆ. ಹಾಯಿ ಬಿಚ್ಚಿದರೆ ಸಾಕು, ದೋಣಿ ಓಡುತ್ತದೆ. ಹಾಗೆ ನೀರಿನ ಸೆಳೆತ ಹೆಚ್ಚಿದಷ್ಟು ನಮಗೆ ಅನುಕೂಲ. ವೇಗವಾಗಿ ನುಗ್ಗಿ ಅಳಿವೆಯನ್ನು ದಾಟಿ ಮೊದಲೆರಗುವ ಅಲೆಗಳನ್ನು ಎದುರಿಸಿ ಸಾಗರದಲ್ಲಿ 1-2 ಫರ್ಲಾಂಗುಗಳಷ್ಟು ದೂರ ಸಾಗಿಬಿಟ್ಟರೆ ಆಮೇಲೆ ಚಿಂತೆಯಿಲ್ಲ. ಕಡಲಿನ ಅಲೆಗಳೇ ನಮ್ಮನ್ನು ಕೊಂಡೊಯ್ಯುತ್ತವೆ. ಆದರೆ ನದೀಮುಖದಿಂದ ಕಡಲಿಗೆ ಪ್ರವೇಶ ಮಾಡುವ ಸಮಯದಲ್ಲಿ ಗಾಳಿ ಏನಾದರೂ ಹಿಮ್ಮುಖವಾಗಿ ಬೀಸಿದರೆ ಬಹಳ ಕಷ್ಟ. ಅಳಿವೆಯನ್ನು ದಾಟುವುದೇ ತ್ರಾಸದಾಯಕವಾಗುತ್ತದೆ. ಅಷ್ಟರಲ್ಲಿ ಬೆಳಕಾದರೆ ಎಲ್ಲರ ಕಣ್ಣಿಗೂ ಬಿದ್ದು ಸೆರೆಸಿಕ್ಕಿಬಿಡುತ್ತೇವೆ. ಇರಲಿ, ಅದನ್ನೆಲ್ಲ ಯೋಚಿಸಿ ಅಧೀರರಾಗುವುದರಿಂದ ಪ್ರಯೋಜನವಿಲ್ಲ. ಸದ್ಯಕ್ಕೆ ಕಡಲು ಇಳಿಮುಖವಾಗುವವರೆಗೆ ಕೆಲಸವಿಲ್ಲ. ಒಂದು ನಿದ್ರೆ ತೆಗೆದರೆ ಹೇಗೆ? 6 ಗಂಟೆಗಳ ವಿಶ್ರಾಂತಿ ಮುಂದಿನ ತ್ರಾಸದಾಯಕ ದಿನಗಳಿಗೆ ಬಹಳ ನೆರವಾಗಬಹುದು. ಹಾಗೆಂದು ಯೋಚಿಸಿ ಮಾಶುರೆಗೆ ಕಡಲು ಇಳಿದ ಕೂಡಲೇ ಏಳಿಸುವೆಂದು ಸೂಚಿಸಿ ದೋಣಿಯ ತಳಭಾಗಕ್ಕೆ ಹೋಗಿ ಮುದುರಿಕೊಂಡು ಮಲಗಿದೆ. ನಿದ್ರಾದೇವಿಗೆ ನನ್ನ ಮೇಲೆ ಅದೆಂತಹ ಕರುಣೆಯೊಕ್ಕಿತೋ ಏನೋ. ನೆಮ್ಮದಿಯ ಬದುಕಿಗೋಸ್ಕರ ನಾವು ಪಡುತ್ತಿರುವ ಪಾಡು ಆಕೆಯಲ್ಲಿ ಮರುಕವನ್ನು ಸ್ಫುರಿಸಿರಬೇಕು. ತಕ್ಷಣ ನನ್ನನ್ನು ಆವರಿಸಿ ನಿಶ್ಚೇತನಗೊಳಿಸಿಬಿಟ್ಟಳು. ಮಾಶುರೆ ನನ್ನ ಕಿವಿಯಲ್ಲಿ ಕೂಗಿದಾಗ ಧಡಕ್ಕನೆ ಎದ್ದು ಕುಳಿತೆ. ಪರಿಸ್ಥಿತಿಯನ್ನು ಗ್ರಹಿಸಲು ಸ್ವಲ್ಪ ಸಮಯವೇ ಹಿಡಿಯಿತು. ಮಾಶುರೆ ಗಡಿಬಿಡಿಯಲ್ಲಿದ್ದ. ಸಮುದ್ರ ಕುಗ್ಗಲು ಪ್ರಾರಂಭವಾಗಿ ಸಾಕಷ್ಟು ಸಮಯವೇ ಆಗಿದೆ. ನಾವಿನ್ನು ಹೊರಡಬೇಕು, ತಡಮಾಡುವುದು ಬೇಡ. ಕೈಯನ್ನು ಇಳಿಬಿಟ್ಟು ನೀರಿನ ಸೆಳೆತವನ್ನಳೆದೆ. ಸಾಕಷ್ಟು ಸೆಳೆತವಿತ್ತು. ಮಳೆ ಬಿಟ್ಟಿದ್ದರೂ ನದಿಯಲ್ಲಿ ಶೇಖರಣೆಗೊಂಡ ಮಳೆಯ ನೀರು ನದಿಯ ವೇಗವನ್ನು ಹೆಚ್ಚಿಸಿತ್ತು. ಮುಂಜಾವದ ಮುಬ್ಬು ಮುಸುಕಿನಲ್ಲೇ ಕಣ್ಣಾಡಿಸಿದೆ. ಸಮುದ್ರಕ್ಕೆ ನಾವು ಎಣ್ಣಿಸಿದ್ದಕ್ಕಿಂತ ಸಾಕಷ್ಟು ಹತ್ತಿರವೇ ಇರುವಂತಿದೆ. ಆದರೆ ಸಮಯದ ಲೆಕ್ಕಾಚಾರವೇನಾದರೂ ಹೆಚ್ಚು ಕಡಿಮೆಯಾಯಿತೇ? ಅದನ್ನೆಲ್ಲ ಯೋಚಿಸುತ್ತಾ ಕೂತಿರಲು ಪುರುಸತ್ತಿಲ್ಲ. ಏನಾದರಾಗಡಿ, ದೇವರ ಮೇಲೆ ಭಾರ ಬಿಟ್ಟು ಮುನ್ನುಗ್ಗಬೇಕು. ಅಕಸ್ಮಾತ್ ಯಾರ ಕಣ್ಣಿಗಾದರೂ ಬಿದ್ದರೆ ಬೆನ್ನಟ್ಟಿ ಬರುವವರಿಗೂ ನಮಗೂ ಅರ್ಧ ಗಂಟೆಯ ಅಂತರವಿರುವಂತೆ ನೋಡಿಕೊಳ್ಳೋಣ. ಆದಷ್ಟು ದಮ್ ಕಟ್ಟಿ ಹುಟ್ಟಾಕಬೇಕು. ಸರಿ, ಹೊರಡೋಣ. ಹಾಯಿಯನ್ನು ಬಿಚ್ಚಿ ಹುಟ್ಟುಗಳನ್ನು ಸಜ್ಜುಗೊಳಿಸಿ ದೇವರನ್ನು ಇನ್ನೊಮ್ಮೆ ಸ್ಮರಿಸಿ ಮುನ್ನುಗ್ಗಿದೆವು. ಹುಟ್ಟು ಹಾಕುವುದರಲ್ಲಿ ನನಗೂ ಮಾಶುರೆಗೂ ಸಾಕಷ್ಟು ಹೊಂದಾಣಿಕೆಯಿತ್ತು. ಗಾಳಿಯ ಪ್ರತಿರೋಧವನ್ನು ಆದಷ್ಟು ಕಡಿಮೆಗೊಳಿಸಲು ಕ್ಲಾಸಿಯೇಟ್ ಕತ್ತು ಬಗ್ಗಿಸಿ ತಳದಲ್ಲಿ ಕುಳಿತಿದ್ದ. ತಂಗಾಳಿ ಬೀಸುತ್ತಿದ್ದಂತೆ ಹಾಯಿ ಉಬ್ಬಿಕೊಂಡು ದೋಣಿ ಓಡತೊಡಗಿತು. ಸ್ವಲ್ಪ ಸಮಯದಲ್ಲೇ ಡಚ್ ಮತ್ತು ಬ್ರಿಟಿಷ್ ಗಯಾನಾಗಳ ದಂಡೆಗಳು ಅಸ್ಪಷ್ಟವಾಗಿ ಗೋಚರಿಸಿದವು. ಮುಂದೆ ಸಾಗರ. ಅಲೆಗಳು ಎದ್ದು ಕುಣಿಯುತ್ತಿದ್ದವು. ಮಾಶುರೆಗೆ ಅನುಮಾನ ಮೂಡಿತು. ಅಲೆಗಳ ನೋಡು, ಬಿಳಿ ನೊರೆ ಉಗುಳುತ್ತಿವೆ. ಅಂದರೆ ಉಬ್ಬರದ ಸಮಯ ಶುರುವಾಯಿತೇ ಎಂತ? ಗೊತ್ತಿಲ್ಲ. ನನಗೆ ಮಾತನಾಡಲು ಇಷ್ಟವಿರಲಿಲ್ಲ. ನಾವು ಸಮಯ ತಪ್ಪಿದ್ದೇವೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಳಕಾಗುತ್ತದೆ. ನಾವು ಸಿಕ್ಕಿಬಿದ್ದೇವೆ. ಬಾಯಿ ಮುಚ್ಚುತ್ತೀಯೋ ಇಲ್ಲವೋ? ನನಗೆ ಸಿಟ್ಟು ಬಂತು. ಹೇಳಿದ ಕೆಲಸ ಮಾಡು. ಹುಟ್ಟನ್ನು ಬಲವಾಗಿ ಹಾಕು. ಟಮಾರ್, ಡಮ್, ಫಳಲ್. ಓ, ನಮ್ಮ ಎಡದಂಡೆಯಿಂದ ಕೋವಿನ ಗುಡುಗು. ಕೆಲಸ ಕೆಟ್ಟಿತು ಅಂಟೆ ಕಾಣುತ್ತದೆ. ಜೀವದ ಹಂಗು ಬಿಟ್ಟು ಹುಟ್ಟಾಕಿದೆವು. ಚುಕ್ಕಾಣಿಯನ್ನು ಸ್ವಲ್ಪ ಬಲಕ್ಕಿಟ್ಟು ಹಾಯಿಯ ದಿಕ್ಕನ್ನು ಸ್ವಲ್ಪ ಸರಿಸಿದೆ. ದೇವರೇ, ಇನ್ನು ಅರ್ಧ ಗಂಟೆ ಸಮಯ ಕೊಡು ಸಾಕು. ದಂಡೆಯ ಮೇಲೆ ಜನಗಳ ಓಟಾಟ ಕಾಣುತ್ತಿತ್ತು. ಡಚ್ ಗಯಾನ ದಂಡೆಯಿಂದ ಸ್ವಲ್ಪ ಬಲಕ್ಕೆ ಹೊರಳಿ ವೇಗವಾಗಿ ಸಾಗತೊಡಗಿದೆವು. ಮತ್ತೊಮ್ಮೆ ಗುಂಡುಗಳ ಸುರಿಮಾಳೆ. ಕಣ್ಣರಳಿಸಿ ನೋಡಿದೆ. ಪೊಲೀಸರಲ್ಲ, ಬಹುಶಃ ನಮ್ಮ ದೇಶದತ್ತ ಬರಬೇಡಿ ಎಂದ ಸೂಚನೆ ಕೊಡುತ್ತಿರುವ ಕಡಲು ಕಾವಲಿ ಸಿಬ್ಬಂದಿ. ಇರಲಿ,
ಈ ಸದ್ದು ಇನ್ನೊಂದು ದಂಡೆಗೆ ಕೇಳಿಸಿದಲ್ಲಿ ಮತ್ತೆ ಆ ಕಡೆಯಿಂದ ಗುಂಡಿನ ಸರಮಾಲೆ ಸ್ಫೋಟಿಸಬಾರದು. ಉಸಿರು ಕಟ್ಟಿ ಹುಟ್ಟಾಕಿದೆವು. ಮುಂಜಾವದ ಕುಳಿರ್ಗಾಳಿಯಲ್ಲಿ ಮೈಯಿಂದ ಸ್ನಾನ ಮಾಡಿದಂತೆ ಬೆವರಿಳಿಯುತ್ತಿತ್ತು. ಅದೃಷ್ಟವಶಾತ್ ಗಾಳಿ ಜೋರಾಯಿತು. ಈಗ ನಮ್ಮ ದೋಣಿ ಬಿಲ್ಲಿನಿಂದ ಹೊರಟ ಬಾಣದಂತೆ ಮುನ್ನುಗ್ಗಿತು. ಆಹಾ, ಹಿಂತಿರುಗಿ ನೋಡಿದೆ. 1 ಮೈಲಿ ದೂರದವರೆಗೂ ಯಾರೂ ಇಲ್ಲ. ಸಾಗರದ ಮೊದಲ ಅಲೆ ನಮ್ಮನ್ನು ಆಹ್ವಾನಿಸಲೆಂಬಂತೆ ನಿಧಾನವಾಗಿ ತೇಲಿ ಬಂತು. ಕುದುರೆಯಂತೆ ಮುನ್ನುಗ್ಗಿದ ನಮ್ಮ ದೋಣಿ ಮಕ್ಕಳಾಡುವ ಕಪ್ಪೆ ಆಟದಂತೆ ಕುಪ್ಪಳಿಸಿ ಅಲೆಯನ್ನೇರಿ ಸಾಗರದ ರೇಖೆ ದಾಟಿತು. ಕಡಲು ತನ್ನೆಲ್ಲ ಒಲುವಿನೊಂದಿಗೆ ನಮ್ಮನ್ನು ತನ್ನ ವಿಶಾಲ ಬಾಹುಗಳೊಳಗೆ ಸೆಳೆದುಕೊಂಡು ರಕ್ಷಣೆಯ ಸೆರಗನ್ನು ತಲೆಯ ಮೇಲೆ ಹಾಸಿಬಿಟ್ಟಳು. ಹುರ್ರೇ ಹುರ್ರೇ, ಬಚಾವಾದೆವು! ಕ್ಲಾಸಿಯೇಟ್ ಹುಚ್ಚನಂತೆ ಅರಚುತ್ತಿದ್ದ. ನಮ್ಮ ವಿಜಯೋತ್ಸವಕ್ಕೆ ಸಾಕ್ಷಿಯಾಗಲೆಂಬಂತೆ ಸೂರ್ಯದೇವ ಮಂದಸ್ಮಿತನಾಗಿ ಮೇಲೇರಿದ. ಆಹಾ, ನಾವೀಗ ಸ್ವತಂತ್ರರು. ಈ ಕ್ಷಣವೇ ಸತ್ತರೂ ಚಿಂತೆಯಿಲ್ಲ. ಸ್ವತಂತ್ರವಾಗಿ ಸತ್ತೇವೂ ಅಂತಾಗುತ್ತದೆ. ಕ್ರೂರ ವ್ಯವಸ್ಥೆ ಸ್ಥಾಪಿಸಿದ ನರಕಸದೃಶ ಬಂದಿಖಾನೆಯಲ್ಲ. ಆ ದಿವ್ಯ ಕ್ಷಣವನ್ನು ಸಂಭ್ರಮದಿಂದ ಆಚರಿಸಿದೆವು. ಕ್ಲಾಸಿಯೇಟ್ ಒಂದಾದ ಮೇಲೊಂದು ಸಿಗರೇಟ್ ಸುಟ್ಟಿಕೊಟ್ಟ. ಮಾಶುರೆ 3 ಗ್ಲಾಸುಗಳಿಗೆ ಟಾಫಿಯಾ ತುಂಬಿದ. ಚಿಯರ್ಸ್! ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡೆವು. ಅವು ಅರಳಿ ಪರಿಚಯವೇ ಸಿಗದಂತೆ ಬೀಗುತ್ತಿದ್ದವು. ವಿಜಯದ ಅಮಲೇರುತ್ತಿದ್ದಂತೆ ಕ್ಲಾಸಿಯೇಟ್, ಕ್ಯಾಪ್ಟನ್ ಸರ್, ನಾವೀಗ ಎಲ್ಲಿಗೆ ಹೋಗುತ್ತಿದ್ದೇವೆ? ನಾಟಕೀಯವಾಗಿ ಪ್ರಶ್ನಿಸಿದ. ದೇವರ ದಯೆಯಿದ್ದರೆ ಕೊಲಂಬಿಯಾಕ್ಕೆ. ನಾನೂ ಅಷ್ಟೇ ನಾಟಕೀಯವಾಗಿ ಉತ್ತರಿಸಿದೆ. ಹೊಟ್ಟೆ ತಾಳ ಹಾಕುತ್ತಿತ್ತು. ಮಾಶುರೆ ಕನ್ನಕ್ಕಿಟ್ಟ. ಉಪ್ಪು ನೀರಿನಿಂದ ಮಾಡಿದ ಗಂಜಿಯನ್ನ, ಜೊತೆಗೆ ನಾವು ತಂದಿದ್ದ ಭೂತಾಯಿ ಮೀನಿನ ಪಲ್ಯ. ಹೊಟ್ಟೆ ತುಂಬ ಹೊಡೆದೆವು. ಸೂರ್ಯನನ್ನೇ ಗಮನದಲ್ಲಿಟ್ಟು ನಮ್ಮ ಚುಕ್ಕಾಣಿಯ ದಿಕ್ಕನ್ನು ನಿರ್ಧರಿಸಿ ಅನಂತರ ಮಾತಿಗಳಿದೆವು. ಆಸ್ಪತ್ರೆಯಲ್ಲಿ ನೀನು ನನಗೆ ಸಿಕ್ಕಿದ್ದು ನಿಜಕ್ಕೂ ನನ್ನ ಪುಣ್ಯ ಎಂದ ಕ್ಲಾಸಿಯೇಟ್. ನೀನು ಜೊತೆಯಾಗಿದ್ದು ನನ್ನ ಅದೃಷ್ಟ. ನನ್ನ ಮನಸ್ಸು ಗೆಳೆಯರಾದ ಡೇಗಾ ಮತ್ತು ಫರ್ಮ್ಯಾಂಡಿಸ್ಗಳನ್ನು ನೆನೆಯುತ್ತಿತ್ತು. ಒಪ್ಪಿದ್ದರೆ ಬಹುಶಃ ಈ ದಿನವೂ ಅವರು ನಮ್ಮ ಜೊತೆ ಇರಬಹುದಿತ್ತು. ಆದರೆ ಮಾಶುರೆ ಇಲ್ಲದಿದ್ದಲ್ಲಿ ಅರಬ್ಬಿಯನ್ನು ಮಂಗು ಮಾಡಲು ಸಾಧ್ಯವಾಗಲಿಲ್ಲ. ಹೌದು, ಮಾಶುರೆಯ ಸಹಾಯವನ್ನು ನಾವು ಮರೆಯುವಂತೇ ಇಲ್ಲ. ವಯಸ್ಸಿನಲ್ಲಿ ಕಿರಿಯನಾದರೂ ಧೈರ್ಯದಲ್ಲಿ ಕಡಿಮೆಯಿಲ್ಲ. ಈ ಲಲಿತಾಂಗನ ಗಂಡೆದೆಗೆ ನಾನೂ ಬೆರಳಾಡಿದ್ದೇನೆ. ಥ್ಯಾಂಕ್ಸ್, ಮಾಶುರೆ ವಂದಿಸಿದ. ನನ್ನ ಮೇಲಿನ ಅಭಿಮಾನಕ್ಕೆ ವಂದನೆಗಳು. ನನ್ನ ಅಸಹಜ ಆಸಕ್ತಿಗಳು ಅರಿವಿದ್ದರೂ ನಿಮ್ಮೊಡನೆ ಸೇರಿಸಿದಕ್ಕೆ ಥ್ಯಾಂಕ್ಸ್. ಮುಂದೆಯೂ ನೀವು ನನ್ನ ಮೇಲೆ ಭರವಸೆಯಿಡಿ. ಕೈಲಾದದ್ದನ್ನು ಜೀವದ ಆಸೆ ಬಿಟ್ಟು ಮಾಡುತ್ತೇನೆ. ಈ ಗಲಾಟೆಯಲ್ಲೇ ಜುಲೋಟ್ನ ವಿಚಾರವೇ ಮರೆತು ಹೋಗಿತ್ತು. ಬಡ್ಡಿಮಗ ನಮಗೆ ಇಲ್ಲೇ ಎಲ್ಲಾದರೂ ಸಿಕ್ಕರೂ ಆಶ್ಚರ್ಯವಾಗಿದ ಎಂದು ನಗಾಡಿದೆ. ಓಹ್, ಇನ್ನೊಂದು ಸಂಗತಿ ಜ್ಞಾಪಕಕ್ಕೆ ಬಂದಿತು. ಕ್ಲಾಸಿಯೇಟ್ ನೆನಪಿಸಿಕೊಂಡ. ಆಸ್ಪತ್ರೆಯ ದಿಂಬಿನಡಿ ಒಂದು ಚೀಟಿ ಇಟ್ಟು ಬಂದಿದ್ದೇನೆ. ಮುಂದಿನ ವಿಳಾಸ ತಿಳಿಸದೆ ಹೋಗಿದ್ದಾರೆ ಎಂದು ಬರೆದಿದ್ದೇನೆ ಎಂದ. ಎಲ್ಲರೂ ಗೊಳ್ಳೆಂದು ನಕ್ಕೆವು. ಹೀಗೆ 5 ದಿನಗಳು ಕಳೆದವು. ಅತ್ಯಂತ ಆಹ್ಲಾದಕರ ಪ್ರಯಾಣ. ಪ್ರಕೃತಿಯೂ ನಮ್ಮೊಡನೆ ಸಹಕರಿಸುತ್ತಿದ್ದಳು. ನನಗಿದ್ದ ಒಂದೇ ತೊಂದರೆ ಎಂದರೆ ನನ್ನ ಗೆಳೆಯರಿಬ್ಬರೂ ಸಮುದ್ರಯಾನದ ಗಂಧಗಾಳಿ ಗೊತ್ತಿಲ್ಲದವರು. ಅವರ ಕೈಲಿ ಚುಕ್ಕಾಣಿ ಕೊಡುವಂತೆಯೇ ಇಲ್ಲ. ಹಾಗಾಗಿ ದಿನದ 24 ಗಂಟೆಯೂ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ನಾನೇ ದೋಣಿ ನಡೆಸಬೇಕಿತ್ತು. ನನಗೆ ನಿದ್ರೆ ಬರದಂತೆ ತಡೆಯಲು ಅವರಿಬ್ಬರೂ ಬಹಳಷ್ಟು ಪರಿಶ್ರಮ ಪಡುತ್ತಿದ್ದರು. ಕಾಫಿ ಮತ್ತು ಸಿಗರೇಟುಗಳ ಸರಬರಾಜು ಅವ್ಯಾಹತವಾಗಿ ಸಾಗಿತ್ತು. ರಾತ್ರಿ ವೇಳೆ ತಣ್ಣೀರಿನ ಒದ್ದೆಬಟ್ಟೆ ಮಾಡಿ ಕಣ್ಣುಜ್ಜುತ್ತಿದ್ದರು. ಆದರೂ 5 ದಿನಗಳ ಬಿಡುವಿಲ್ಲದ ಕಾಯಕದಿಂದ ದೇಹ ಅತೀವವಾಗಿ ದಣಿಯಿತು. ಮಾರನೇ ದಿನ ಸಾಗರ ನಾನೆನಿಸಿದ್ದಕ್ಕಿಂತ ಶಾಂತವಾಗಿತ್ತು. ಸೂರ್ಯ ಪ್ರಕಾಶಮಾನವಾಗಿದ್ದ. ಗಾಳಿ ಮಂದವಾಗಿ ಬೀಸುತ್ತಿತ್ತು. ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ಮಾಡಿಸಿದ ದಿನ. ಸರಿ, ಹಾಯಿಯನ್ನು ಅರ್ಧಕ್ಕೆ ಇಳಿಸಿ ಮಾಶುರೆಗೆ ಚುಕ್ಕಾಣಿಯನ್ನು ಗಮನಿಸಲು ಸೂಚಿಸಿ ದೋಣಿಯ ತಳಕ್ಕೆ ಹೋಗಿ ಮಲಗಿದೆ. ನಿದ್ರಿಸಿದೆ ಅನ್ನುವುದಕ್ಕಿಂತ ಕೊರಡಿನ ಹಾಗೆ ಬಿದ್ದಿದ್ದೆ ಎನ್ನುವುದೇ ಸೂಕ್ತ. ನನಗೆ ಸಮುದ್ರದಲ್ಲಿ ನೌಕಾಯಾನ ಮಾಡಿದ ಅನುಭವ ಇತ್ತು ನಿಜ. ಆದರೆ ಪುಟ್ಟ ದೋಣಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ಪ್ರಯಾಣಿಸುವಷ್ಟು ನುರಿತ ನಾವಿಕ ನಾನಲ್ಲ. ಅಲ್ಲದೆ ಪ್ರಕೃತಿ ಬಿಟ್ಟುಕೊಡುವ ಸಣ್ಣ ಪುಟ್ಟ ಸೂಕ್ಷ್ಮ ಮುನ್ಸೂಚನೆಗಳನ್ನು ಅರ್ಥೈಸಿಕೊಳ್ಳುವ ಸಾಮಾನ್ಯ ಜ್ಞಾನವೂ ನನ್ನಲ್ಲಿಲ್ಲ. ಇಲ್ಲದಿದ್ದರೆ ಮುಂಬರುವ ಚಂಡಾಮಾರುತದ ಸೂಚನೆ ನನಗೆ ಆಗಲೇ ಹೊಳೆದಿರಬೇಕಿತ್ತು. ಇಂಗ್ಲಿಷಿನಲ್ಲಿ ಒಂದು ಗಾದೆ ಇದೆಯಲ್ಲ, ಬಿಫೋರ್ ದ ಸ್ಟಾರ್ಮ್ ಎಂದು. ಹಾಗೆ ಸಾಗರ ಅಷ್ಟೊಂದು ಪ್ರಶಾಂತವಾಗಿರುವುದು ನನಗೆ ಎಚ್ಚರಿಕೆಯ ಗಂಟೆಯಾಗಿರಬೇಕಿತ್ತು. ಮೂರ್ಖನಂತೆ ನಾನು ಆ ದಿನವನ್ನು ವಿಶ್ರಾಂತಿಗೆಂದು ಆರಿಸಿಕೊಂಡಿದ್ದೆ. ಆದರೆ ನಡುಮಧ್ಯಾಹ್ನದ ಸಮಯ ಮಾಶುರೆ ನನ್ನನ್ನು ಗಟ್ಟಿಯಾಗಿ ತಿವಿಯುತ್ತಿದ್ದಾನೆ. ದಡಕ್ಕನೆ ಎದ್ದು ಕುಳಿತಾಗ ಪಶ್ಚಿಮದ ದಿಗಂತದತ್ತ ಬೊಟ್ಟು ಮಾಡಿ ತೋರಿಸಿದ. ಕಣ್ಣುಜ್ಜಿಕೊಂಡು ನೋಡಿದೆ. ಇಡೀ ಆಗಸ ಮಸಿಯರಚಿದಂತೆ ಕಪ್ಪಾಗಿತ್ತು. ಗಾಳಿ ಚಲನೆಯನ್ನೇ ಮರೆತಂತೆ ತಟಸ್ಥವಾಗಿತ್ತು. ದೋಣಿಯ ಮುಂಭಾಗಕ್ಕೆ ಓಡಿ ಇನ್ನೂ ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದಾಗ ಕೊಲ್ಕಿಂಚೊಂದು ನಭೋಮಂಡಲವನ್ನು ಭೇದಿಸಿ ಮುಂಬರುವ ವಿಪತ್ತನ್ನು ಸಾದರಪಡಿಸಿತು. ಇದು ಚಂಡಾಮಾರುತ, ಅನುಮಾನ ಬೇಡ, ಎಲ್ಲ ತಯಾರಾಗಿರಿ ಎಂದು ಕೂಗುತ್ತ ಅರ್ಧದಲ್ಲಿದ್ದ ಹಾಯಿಯನ್ನು ಸುತ್ತಿ ಮಡಿಸಿ ದೋಣಿಯೊಳಗಿದ್ದ ವಸ್ತುಗಳನ್ನು ಹಾರಿ ಹೋಗದಂತೆ ಜೋಡಿಸಿ ಕಟ್ಟಿ ಬರಲಿರುವ ಬಿರುಗಾಳಿಯನ್ನು ಎದುರಿಸಲು ಸಿದ್ಧರಾದೆವು. ನಾವೇನು ಹೆಚ್ಚು ಹೊತ್ತು ಕಾಯಬೇಕಿರಲಿಲ್ಲ.
ನಿಂತಿದ್ದ ಗಾಳಿ ನಿಧಾನವಾಗಿ ಪ್ರಾರಂಭಿಸಿ ವೇಗವನ್ನು ವೃದ್ಧಿಸಿಕೊಂಡು ಬೀಸತೊಡಗಿದಂತೆ ದೂರದಿಗಂತದಲ್ಲಿದ್ದ ಕಾರ್ಮೋಢ ಕ್ಷಣಾರ್ಧದಲ್ಲಿ ನಮ್ಮ ನೆತ್ತಿಯ ಮೇಲೆ ನರ್ತಿಸತೊಡಗಿತು. ಸುತ್ತ ಕಾರ್ಗತ್ತಲು ಆವರಿಸಲು ಆಗಸದಲ್ಲಿ ಬೆಂಕಿ, ಬಾಣ, ಮತಾಪುಗಳ ತೀವ್ರ ಕಾಳಗ ಪ್ರಾರಂಭವಾಗಿ ಅದನ್ನು ನಂದಿಸಲೆಂಬಂತೆ ಆಗಮಿಸಿದ ಹೆಬ್ಬೆರಳ ಗಾತ್ರದ ಹನಿಗಳು ತಲೆಯ ಮೇಲೆ ದೊಪದೊಪನೆ ಸುರಿಯತೊಡಗಿದವು. ನಿಸರ್ಗದ ಶಕ್ತಿಗಳ ಈ ಪ್ರದರ್ಶನದಿಂದ ಹೆದರಿ ಕಾರ್ಯವಿಮುಖರಾಗುವಂತಿರಲಿಲ್ಲ. ಏಕೆಂದರೆ ಇನ್ನೊಂದು ಕ್ಷಣದಲ್ಲಿ ನಮ್ಮನ್ನು ದೈಹಿಕವಾಗಿ ನಜ್ಜುಗುಜ್ಜುಗೊಳಿಸುವ ಶಕ್ತಿಗಳು ಅವತರಿಸಲಿದ್ದವು. ಆದರೆ ಇದು ನಿರೀಕ್ಷೆಗೂ ಮೀರಿದ್ದು. ಸಾಗರದ ಆಳದಿಂದೆದ್ದ ಭಾರೀ ಎಲೆಯೊಂದು ಆಗಸಕ್ಕೆ ಚಿಮ್ಮಿ ಸೂರ್ಯನನ್ನೇ ಮರೆಮಾಡುವುದೇ? ಅದು ನುಗ್ಗಿ ಬಂದ ರಭಸಕ್ಕೆ ಹೌಹಾರಿ ನಾನು ಎಲ್ಲವನ್ನೂ ಕೈಬಿಟ್ಟು ಹಾಯಿಗಂಬವನ್ನು ಹಿಡಿದು ಕುಳಿತುಬಿಟ್ಟೆ. ಆ ಗಾಢಾಂಧಕಾರದಲ್ಲಿ ಉಳಿದವರು ಏನು ಮಾಡುತ್ತಿದ್ದರೋ, ದೋಣಿ ಹೇಗೆ ಆ ಅಲೆಯನ್ನು ಜಯಿಸಿತೋ ನನಗಂತೂ ಗೊತ್ತಿಲ್ಲ. ನೋಡುತ್ತಿದ್ದಂತೆ ಇನ್ನೊಂದು ಭಾರೀ ಎಲೆ ದೂರದಲ್ಲಿ ಎದ್ದಿತು. ಈ ಸಾರಿ ಮಾತ್ರ ಅದನ್ನು ಎದುರಿಸುವುದೇ ಸೈ ಎಂದು ನಿಶ್ಚಯಿಸಿ ದೋಣಿಯನ್ನು ನೇರವಾಗಿ ಉದ್ದುದ್ದ ಮುಖಾಮುಖಿಯಾಗಿಸಿದೆ. ಅದೇ ನಾನು ಮಾಡಿದ ತಪ್ಪು. ಬಿರುಸಾಗಿ ನುಗ್ಗಿದ ಅಲೆ ಕಾಲುಭಾಗ ದೋಣಿಯನ್ನು ನೀರಿನಲ್ಲಿ ಮುಳುಗಿಸೇ ಬಿಟ್ಟಿತು. ಹೊರಬಂದಾಗ ದೋಣಿಯಲ್ಲಿ 3 ಅಡಿಗಳಷ್ಟು ನೀರಿತ್ತು. ಇದು ಭಾರೀ ಅಪಾಯಕಾರಿ. ನಾನು ಗಾಬರಿಬಿದ್ದೆ. ಆ ಗಡಿಬಿಡಿಯಲ್ಲಿ ಮುಂದಿನ ಅಲೆ ಬಂದಾಗ ಇನ್ನೊಂದು ತಪ್ಪನ್ನೆಸಿದೆ. ದೋಣಿಯನ್ನು ಅಲೆಗೆ ತೀರಾ ಅಡ್ಡಡ್ಡಲಾಗಿ ಒದ್ದೆ. ಮದವೇರಿದ ಗೂಳಿನಂತೆ ನುಗ್ಗಿದ ಅಲೆ ಅಡ್ಡ ಸಿಕ್ಕಿದ ದೋಣಿಯನ್ನು ಮಗುವಿ ಹಾಕೇ ಬಿಟ್ಟಿತು ಅಂದುಕೊಂಡೆ. ಆದರೆ ಅದೃಷ್ಟವಶಾತ್ ದೋಣಿ ನೆಟ್ಟಗಾಯಿತು. ಜೊತೆಗೆ ಒಳಗಿದ್ದ ನೀರೆಲ್ಲ ಹೊರಚೆಲ್ಲಿ ಹೋಗಿತ್ತು. ಅಂದರೆ ಲೆಕ್ಕ ಹಾಕಿ ದೋಣಿ ಒಂದೇ ಕಡೆಗೆ ಎಷ್ಟೊಂದು ವಾಲಿತ್ತು ಎಂದು. ವಾರೇ ವಾಹ್, ನೀನೆಂಥ ನಿಷ್ಣಾತ ನಾವಿಕ, ಗೆಳೆಯರು ಮೆಚ್ಚುಗೆ ಸೂಚಿಸಿದರು. ನನ್ನ ಅನುಭವದ ಕೊರತೆಯನ್ನು ಗ್ರಹಿಸಲ ಶಕ್ತರಾದ ಈ ದಡ್ಡನನ ಮಕ್ಕಳನ್ನು ಬಯ್ಯಬೇಕೆನಿಸಿತು. ಆದರೆ ಮರುಕ್ಷಣ ನನ್ನ ಮಾತಿನಲ್ಲಿ ವಿಶ್ವಾಸವಿಟ್ಟು ಜೀವದ ಹಂಗ ತೊರೆದು ನನ್ನೊಡನೆ ಬಂದಿದ್ದಾರಲ್ಲ ಈ ಮುಗ್ಧರು, ಇವರ ನಂಬಿಕೆಯನ್ನು ಹುಸಿಗೊಳಿಸುವುದು ಬೇಡ ಎನಿಸಿದು. ನೋಡಿದಿರಾ, ಒಂದೇ ಏಟಿಗ ನೀರನ್ನೆಲ್ಲ ಹೇಗೆ ಖಾಲಿ ಮಾಡಿದೆ ಎಂದು ಬೀಗದೆ. ಅಷ್ಟರಲ್ಲಿ ಇನ್ನೊಂದು ತೆರೆ ಕೆಣೆಯುತ್ತಾ ಬಂತು. ಆದರೆ ಈ ಸಾರಿ ವಿವೇಕಿಯಂತೆ ವರ್ತಿಸಿದೆ. ಸಾಗರದ ಶಕ್ತಿಗಳ ವಿರುದ್ಧ ಸೆಣಸುವುದರ ಬದಲು ದೋಣಿಯನ್ನು ತೆರೆಗೆದುರು ಓರೆ ಕೋಣದಲ್ಲಿ ನಿಲ್ಲಿಸಿ ಸುಮ್ಮನಿರುವುದು ಲೇಸು. ಅದೇ ಹತ್ತಿಯಷ್ಟು ಹಗುರವಾಗಿ ತೇಲುತ್ತಾ ತೆರೆಯ ಹೊಡೆತವನ್ನು ತಪ್ಪಿಸಿಕೊಳ್ಳುತ್ತದೆ. ಇಂತಹ ಪ್ರಾಥಮಿಕ ಪರಿಜ್ಞಾನದ ಅರಿವಿಲ್ಲದೆ ಸುಮ್ಮನೆ ಮೂವರು ಜಲಸಮಾಧಿಯಾಗುತ್ತಿದ್ದವೆಲ್ಲ ಎನಿಸಿ ಕಸಿವಿಸಿಯಾಯಿತು. ಅಂತೂ ಚಂಡಾಮಾರುತದೊಡನೆ ನನ್ನ ಪ್ರಥಮ ಮುಖಾಮುಖಿ ಮುಂದೆ ನನ್ನ ಉಳಿವಿಗೆ ಅತ್ಯವಶ್ಯವಾದ ಒಂದು ಸರಳ ಪಾಠವನ್ನು ಕಲಿಸಿತು. ಇನ್ನೂ 6 ದಿನಗಳು ಕಳೆದವು. ಹೇಳುವಷ್ಟಾಗಿ ವಿಶೇಷವೇನಿಲ್ಲ. ಒಂದು ತೊಂದರೆಯೆಂದರೆ ಉಷ್ಣವಲಯದ ಬಿಸಿಲಿನ ಝಳಕ್ಕೆ ಸಿಕ್ಕಿ ನಮ್ಮ ಮೈಯ ಚರ್ಮವೆಲ್ಲ ಬೆಂಕಿ ತಾಗಿದಂತೆ ಉರಿಯುತ್ತಿತ್ತು. ತುಟಿಗಳಂತೂ ಒಡೆದು ರಕ್ತ ತೊಟ್ಟಿಕ್ಕುತ್ತಿತ್ತು. ಕಣ್ಣುಗಳೂ ಸಹ ಸೂರ್ಯನ ಪ್ರತಿಫಲಿತ ಪ್ರಖರತೆಯನ್ನು ನೋಡಿ ನೋಡಿ ಅತೀವವಾಗಿ ದಣಿದಿದ್ದವು. ಈ ದೈಹಿಕ ದಣಿವಿಗಿಂತ ಮಾನಸಿಕ ತುಮುಲವೊಂದು ನಮ್ಮನ್ನು ಹೆಚ್ಚು ಶಕ್ತಿಹೀನರನ್ನಾಗಿಸುತ್ತಿತ್ತು. ಅದೆಂದರೆ ಚಂಡಾಮಾರುತಕ್ಕೆ ಸಿಕ್ಕಿದ ಮೇಲೆ ನಮ್ಮ ದಿಕ್ಕು ಸಂಪೂರ್ಣವಾಗಿ ತಪ್ಪಿಹೋಗಿತ್ತು. ನಮ್ಮಲ್ಲಿದ್ದ ದಿಕ್ಕು ಸೂಚಿ ಮಕ್ಕಳು ಆಡುವಂತಹ ಪ್ರಾಥಮಿಕ ಮಟ್ಟದ್ದು. ಅದನ್ನು ಉಪಯೋಗಿಸಿಕೊಂಡು ಟ್ರಿನಿಡ್ಯಾಡ್ನಂತಹ ಪುಟ್ಟ ದ್ವೀಪಗಳಿಗೆ ನಿಖರವಾಗಿ ಪ್ರಯಾಣಿಸುವುದು ಕಷ್ಟಸಾಧ್ಯವಿತ್ತು. ನಮ್ಮ ಮೊರೆ ದೇವರು ಕೇಳಿಸಿತೋ ಎಂಬಂತೆ 11ನೇ ದಿನ ದೂರ ದಿಗಂತದಲ್ಲೊಂದು ಕಪ್ಪು ಚುಕ್ಕೆ ಕಾಣಿಸಿತು. ಏನಿರಬಹುದು? ಯಾವುದಾದರೂ ದ್ವೀಪವೇ? ಅತ್ತ ಕಡೆಯೇ ಚುಕ್ಕಾಣಿ ಹಿಡಿದೆವು. ಇಲ್ಲ, ಅದು ಚಲಿಸುತ್ತಿದೆ. ಅಂದರೆ ಯಾವುದೋ ಹಡಗಿರಬಹುದು. ಅವರ ಗಮನ ಸೆಳೆಯಲು ಹಾಯಿಯನ್ನು ಮೇಲೇರಿಸಿದೆವು. ಪ್ರಯೋಜನವಿಲ್ಲ, ಏಕೆಂದರೆ ಆ ದಿನ ಗಾಳಿಯೇ ಇರಲಿಲ್ಲ. ಆದರೂ ವೇಗವಾಗಿ ಆ ಕಡೆ ಹುಟ್ಟು ಹಾಕಿದೆವು. ನಮ್ಮನ್ನು ನೋಡಿದರು ಅಂತ ಕಾಣುತ್ತೆ. ಜೋರಾಗಿ ಸೈರನ್ ಕೂಗಿಸಿ ನಿಲ್ಲಿಸಿಕೊಂಡರು. ತೀರಾ ಸಮೀಪಕ್ಕೆ ಹೋದಾಗ ಅದೊಂದು ಟ್ಯಾಂಕರ್. ಒಳಗಿದ್ದ ಗಂಡಸರು ಹೆಂಗಸರೆಲ್ಲರೂ ಹೊರಗೋಡಿ ಬಂದರು. ಕ್ಯಾಪ್ಟನ್ ಕೂಗಿದ, ಎಲ್ಲಿಂದ ಬರುತ್ತಿದ್ದೀರಿ? ಫ್ರೆಂಚ್ ಗಯಾನ. ಫ್ರೆಂಚ್ ಭಾಷೆ ಬರುತ್ತದೆಯೋ? ಮಹಿಳೆಯೊಬ್ಬಳು ಕೂಗಿದಳು. ವಿ ಮದಾಮ್. ದಂಡೆಯಿಂದ ಇಷ್ಟೊಂದು ದೂರ ಇದ್ದೀರಿ, ಎಲ್ಲಿಗೆ ಹೋಗುತ್ತಿದ್ದೀರಿ? ಆಕೆ ವಿಚಾರಿಸತೊಡಗಿದಳು. ದೇವರು ಕೊಂಡು ಹೊಯ್ಯದಲ್ಲಿಗೆ. ಆಕೆ ಕ್ಯಾಪ್ಟನ್ನೊಂದಿಗೆ ಮಾತನಾಡಿ ನಮ್ಮನ್ನು ಹಡಗಿಗೆ ಆಹ್ವಾನಿಸಿದಳು. ಇಲ್ಲ, ನಾವು ನಿರಾಕರಿಸಿದವು. ನಾವು ಕದ್ದು ಪರಾರಾಗಿ ಹೋಗುತ್ತಿರುವ ಖೈದಿಗಳು. ನಿಮ್ಮೊಂದಿಗೆ ಬಂದರೆ ತೊಂದರೆಗೆ ಸಿಕ್ಕಿಹಾಕಿಕೊಳ್ಳುತ್ತೇವೆ. ಈಗ ನಾವಿರುವ ಸ್ಥಾನದ ನಿಖರವಾದ ವಿವರ ಮತ್ತು ಟ್ರಿನಿಡಾಡ್ ಕಡೆಗೆ ಹೋಗಬೇಕಾದರೆ ನಾವು ಅನುಸರಿಸಬೇಕಾದ ದಿಕ್ಕಿನ ವಿವರಗಳು ಬೇಕಾಗಿತ್ತು. ಹಾಗೆಂದು ಕೂಗಿ ಹೇಳಿದೆ. ಕೂಡಲೇ ಒಂದು ನಾವಿಕರ ನಕ್ಷೆಯನ್ನು ನಮ್ಮತ್ತ ಎಸೆದರು. ಅದನ್ನು ಓದಿಕೊಂಡೆ. ದಕ್ಷಿಣ ದಿಕ್ಕಿಗೆ 2 ದಿನಗಳಷ್ಟು ಸಾಗಿದರೆ ಟ್ರಿನಿಡಾಡ್ ಸಿಗುತ್ತದೆ. ಥ್ಯಾಂಕ್ಸ್. ಅವರಿಗೆ ವಂದಿಸಿ ವಿದಾಯ ಹೇಳಿದಾಗ ಶಹಬಾಜ್, ಆಕೆ ಕೂಗಿದಳು. ಸಣ್ಣ ದೋಣಿಯಲ್ಲಿ ಇಷ್ಟೊಂದು ದೂರ ಬಂದಿರುವುದು ನಿನ್ನ ಚಾಕುಚ್ಯತೆಯನ್ನು ತೋರಿಸುತ್ತದೆ. ನಮ್ಮ ಕ್ಯಾಪ್ಟನ್ ಸಹ ನಿನ್ನನ್ನು ಅಭಿನಂದಿಸುತ್ತಿದ್ದಾನೆ. ಹಡಗು ಇನ್ನೂ ಹತ್ತಿರ ಬಂದಿತು. ಕ್ಯಾಪ್ಟನ್ ತನ್ನ ನಾವಿಕರ ಟೋಪಿಯನ್ನು ತೆಗೆದು ನನ್ನತ್ತ ಎಸೆದ.
ಸುತ್ತ ಚಿನ್ನದ ಸರಪಳಿ, ಮಧ್ಯದಲ್ಲಿ ಲಂಗರದ ಚಿಹ್ನೆ ಇದ್ದ ಹ್ಯಾಟ್ ಬಹಳ ಚೆನ್ನಾಗಿತ್ತು. ಅದನ್ನು ಧರಿಸಲು ನನಗೆ ಬಹಳ ಹೆಮ್ಮೆ ಎನಿಸಿತು. 2 ದಿನಗಳ ನಂತರ ಟ್ರಿನಿಡ್ಯಾಡ್ ನದಿ ನಾವಿಳಿದಾಗ ನನ್ನ ತಲೆಯ ಮೇಲೆ ಆ ಟೋಪಿ ರಾರಾಜಿಸುತ್ತಿತ್ತು.